ಓಂ ಶಾಂತಿ. 13 ಜನವರಿ 2025 प्रातः मुरली बाप दादा मधुबन। मीठे बच्चे, पतित से पावन बनाने वाले बाप के साथ तुम्हारा बहुत बहुत लव होना चाहिए। सवेरे सवेरे उठकर पहले पहले कहो शिव बाबा ಗುಡ್ ಮಾರ್ನಿಂಗ್. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಪತೀತರನ್ನು ಪಾವನ ಮಾಡುವಂತಹ ತಂದೆ ಜೊತೆ ನಿಮ್ಮದು ಬಹಳ ಬಹಳ ಪ್ರೀತಿ ಇರಬೇಕು. ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆ ಎದ್ದು ಮೊಟ್ಟ ಮೊದಲು ಬಾಬೋರಿಗೆ ಹೇಳಿ ಪ್ರೀತಿಯಿಂದ ಶಿವ ಬಾಬಾ ಗುಡ್ ಮಾರ್ನಿಂಗ್. ಪತೀತರನ್ನು ಪಾವನ ಮಾಡೋ ತಂದೆ ಜೊತೆ ನಿಮ್ಮದು ಬಹಳ ಬಹಳ ಪ್ರೀತಿ ಇರಬೇಕು. ಬಹಳ ಬಹಳ ಪ್ರೀತಿ ಇದೆ ಅಂದರೆ ಬಾಬೋರನ್ನ ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಸ್ವರೂಪದಲ್ಲಿ ನೆನಪಿರುತ್ತೆ. ಅದರಲ್ಲೂ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆ ಎದ್ದು ಮೊಟ್ಟ ಮೊದಲು ಬಾಬೋರಿಗೆ ಹೇಳಿ ಶಿವ ಬಾಬಾ ಗುಡ್ ಮಾರ್ನಿಂಗ್. ಪ್ರಶ್ನೆ, एक्यूरेट याद के लिए कौन सी धारणाएं चाहिए? एक्यूरेट याद वाले की निशानी क्या होगी? ಪ್ರಶ್ನೆ ಆಗಿದೆ, ಆ್ಯಕ್ಯುರೇಟ್ ಆಗಿ ಯಥಾರ್ಥವಾಗಿ ನೆನಪು ಮಾಡಲಿಕ್ಕೆ ಏನೆಲ್ಲ ಧಾರಣೆಗಳು ಬೇಕು? ಯಥಾರ್ಥ ನೆನಪು ಮಾಡ್ತಾರೆ ಅಂದರೆ ಅವರ ಚಿಹ್ನೆ ಏನಿರುತ್ತೆ? उत्तर, एक्यूरेट याद के लिए धैर्यता, गंभीरता और समझ चाहिए. इस धारणा के आधार से जो याद करते हैं उनकी याद से मिलती है और बाप की करंट आने लगती है. एक्यूरेट आಗಿ ಬಾಬೋರ್ ನೆನಪು ಮಾಡೋದು ಅಥವಾ ಯಥಾರ್ಥವಾಗಿ ನೆನಪು ಮಾಡಲಿಕ್ಕೆ ಮೊದಲನೇದು ಧೈರ್ಯತೆ ಬೇಕು, ಗಂಭೀರತೆ ಹಾಗೂ ತಿಳುವಳಿಕೆ, ಜ್ಞಾನ ಬೇಕು. ಈ ಧಾರಣೆಗಳ ಆಧಾರದಿಂದ ಯಾರೆಷ್ಟು ಬಾಬೋರ ನೆನಪು ಮಾಡ್ತಾರೆ ಅವರ ನೆನಪು ಬಾಬೋರ ನೆನಪಿನೊಂದಿಗೆ ಸೇರುತ್ತೆ. ಯಾದ್ಸೆ ಮಿಲ್ತಾ ಹೇ. ಯಾರಾದರೂ ಪ್ರೀತಿಯಿಂದ ನಮ್ಮನ್ನು ನೆನಪು ಮಾಡಿದರೆ ನಮಗೂ ಅವ್ರ ನೆನಪು ಹೆಂಗೆ ಬರುತ್ತೆ? ಹಾಗೆ ಬಾಬೋರ್ ನೆನಪು ನಾವು ಮಾಡೋದ್ರಿಂದ ಬಾಬೋರು ನಮ್ಮ ನೆನಪು ಮಾಡ್ತಾರೆ. ಬಾಬೋರಿಂದ ಶಕ್ತಿ ಬರಲಿಕ್ಕೆ ಆರಂಭ ಆಗುತ್ತೆ. ಉಸ್ ಕರೆಂಟ್ ಸೆ ಆಯು ಬಡೇಗಿ, ಹೆಲ್ದಿ ಬಂತೆ ಜಾಯಂಗೆ. ಆ ಶಕ್ತಿಯಿಂದ ನಿಮ್ಮ ಆಯುಷ್ಯು ದೀರ್ಘ ಆಗುತ್ತೆ, ಆರೋಗ್ಯವಾಗೂ ಇರ್ತೀರಿ. ದಿಲ್ ಏಕ್ದಮ್ ಠರ್ ಜಾಯೇಗಿ, ಆತ್ಮ ಸತೋ ಪ್ರಧಾನ್ ಬಂತಿ ಜಾಯೇಗಿ. ನಿಮ್ಮ ಹೃದಯ ತುಂಬ ಶೀತಲವಾಗಿಬಿಡುತ್ತೆ, ಶಾಂತವಾಗಿರುತ್ತೆ, ಆತ್ಮ ಸತೋ ಪ್ರಧಾನ ಆಗುತ್ತೆ. ಇದೆಲ್ಲದಕ್ಕೆ ಆಧಾರ ಏನು? ಆ್ಯಕ್ಯುರೇಟ್ ನೆನಪು, ಯಥಾರ್ಥವಾಗಿ ವಿಧಿಪೂರ್ವಕವಾದ ಬಾಬೋರ ನೆನಪು, ತಾಳ್ಮೆ, ಗಂಭೀರತೆ, ಜ್ಞಾನದ ಅರಿವು, ಇದೆಲ್ಲದರ ಆಧಾರದ ಮೇಲೆ ಯೋಗ ಚೆನ್ನಾಗಿರುತ್ತೆ. ಆ ಧಾರಣೆ ಆಧಾರದ ಮೇಲೆ ಬಾಬೋರು ನೆನಪು ಮಾಡೋದ್ರಿಂದ ಬಾಬೋರು ನಮ್ಮನ್ನು ನೆನಪು ಮಾಡ್ತಾರೆ. ಯಾದ್ಸೆ ಮಿಲ್ತಾ, ಬಾಬೋರಿಂದ ಶಕ್ತಿ ಕರೆಂಟ್ ಸಿಗುತ್ತೆ, ಆಯುಷ್ಯು ಜಾಸ್ತಿ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಬಾಬಾ ಹೇಳ್ತಾರೆ, ನಿಮ್ಮ ಹೃದಯ ಅಂದರೆ ಬುದ್ಧಿನೂ ಶೀತಲವಾಗಿರುತ್ತೆ, ಆತ್ಮನೂ ಸತೋ ಪ್ರಧಾನವಾಗುತ್ತೆ. ओम शांति. बाबा कहते हैं, मीठे बच्चे, तत्वम अर्थात तुम आत्माएं भी शांत स्वरूप हो. ओम शांति. ಅಂದರೆ ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ತತ್ವಂ, ಹೇಗೆ ನಾನು ಶಾಂತಿಯ ಸಾಗರ ಹಾಗೆ ನೀವು ನನ್ನ ಮಕ್ಕಳು ಆತ್ಮಗಳು ಶಾಂತಿ ಸ್ವರೂಪರು. ತುಮ್ ಸರ್ವ ಆತ್ಮೋಂ ಕಾ ಸ್ವಧರ್ಮ ಹೇ ಹಿ ಶಾಂತಿ. ನೀವು ಎಲ್ಲ ಆತ್ಮಗಳ ಸ್ವಧರ್ಮ ಶಾಂತಿ. ಶಾಂತಿಧಾಮ್ ಸೆ ಫಿರ್ ಯಹಾ ಆಕರ್ ಟಾಕಿ ಬಂತೆ ಹೋ. ಶಾಂತಿಧಾಮದಿಂದ ಇಲ್ಲಿಗೆ ಬಂದು ಶಬ್ದದಲ್ಲಿ ಬರ್ತೀರಿ. ये कर्मेंद्रियाँ तुमको मिलती है पार्ट बजाने के लिए. आत्मा छोटी बड़ी नहीं होती है. ಈ ಕರ್ಮೇಂದ್ರಿಯಗಳು ಸಿಗುತ್ತೆ ಆತ್ಮಕ್ಕೆ ಪಾತ್ರ ಮಾಡಲಿಕ್ಕೆ. ಆತ್ಮ ಚಿಕ್ಕದು ದೊಡ್ಡದು ಇಲ್ಲ.
ಶರೀರ ಚಿಕ್ಕದು ದೊಡ್ಡದು. बाप कहते हैं मैं तो शरीरधारी नहीं हूँ, मुझे बच्चों से सन्मुख मिलने आना होता. समझो जैसे बाप है उनसे बच्चा पैदा होते, वह बच्चा ऐसा नहीं कहेगा मैं परमधाम से जन्म ले माता पिता से मिलने आया हूँ. बल कोई नई आत्मा आती है किसके भी शरीर में, वह कोई पुरानी आत्मा किसके शरीर में प्रवेश करती है तो ऐसा नहीं कहेंगे माता पिता से मिलने आया हूँ. ಬಾಬಾ ಹೇಳ್ತಾರೆ ಆತ್ಮ ಚಿಕ್ಕದು ದೊಡ್ಡದು ಇಲ್ಲ, ಆತ್ಮ ಅತಿ ಸೂಕ್ಷ್ಮ. ಶರೀರ ಬಾಲ್ಯ ಯುವ ವೃದ್ಧ ಶರೀರ ಚಿಕ್ಕದು ದೊಡ್ಡದು. ಬಾಬಾ ಹೇಳ್ತಾರೆ ನಾನಂತೂ ಶರೀರಧಾರಿ ಅಲ್ಲ, ನಾನು ನಿಮ್ಮ ಮಕ್ಕಳ ಸನ್ಮುಖದಲ್ಲಿ ಮಿಲನ ಮಾಡಲಿಕ್ಕೋಸ್ಕರ ಬರಬೇಕಾಗತ್ತೆ. ತಿಳ್ಕೊಳ್ಳಿ, ಹೇಗೆ ತಂದೆ ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಆದರೆ ಯಾವ ಮಕ್ಕಳು ಈ ಥರ ಹೇಳ್ತಾರ, ನಾನು ಪರಂಧಾಮದಿಂದ ಬಂದು ಜನ್ಮ ತಗೊಂಡಿದ್ದೀನಿ, ನೀವು ತಂದೆ ತಾಯಿ ಜೊತೆ ಮಿಲನ ಮಾಡಲಿಕ್ಕೆ ಬಂದಿದ್ದೀನಿ ಅಂತ. ಹಾಂ, ಯಾವುದೇ ಹೊಸ ಆತ್ಮ ಬರ್ಬೋದು ಯಾರದೇ ಶರೀರದಲ್ಲಿ, ಅಥವಾ ಯಾವುದೇ ಹಳೆಯ ಆತ್ಮ ಯಾರ ಶರೀರದಲ್ಲಿ ಪ್ರವೇಶ ಆಗ್ಬೋದು, ಆದರೆ ಯಾರೂ ಈ ಥರ ಹೇಳಲ್ಲ ತಂದೆ ತಾಯಿ ಜೊತೆ ಮಿಲನ ಮಾಡೋಕ್ಕೆ ಬಂದಿದ್ದೀನಿ ಅಂತ. उनको ऑटोमेटिकली मात पिता मिल जाते. यहाँ ये है नई बात. ಅಲ್ಲಿ ಸ್ವಾಭಾವಿಕವಾಗಿ ಆತ್ಮ ಶರೀರ ಧರಿಸೋದ್ರಿಂದ ತಂದೆ ತಾಯಿ ಸಿಗ್ತಾರೆ. ಆದರೆ ಇಲ್ಲಿ ಎಲ್ಲದೂ ಹೊಸ ಮಾತು. ಬಾಬಾ ಹೇಳ್ತಾರೆ ನಾನು ಪರಂಧಾಮದಿಂದ ಬರ್ತೀನಿ ನೀ ಮಕ್ಕಳ ಸನ್ಮುಖದಲ್ಲಿ. बच्चों को फिर से नॉलेज देता हूँ क्योंकि मैं हूँ नॉलेजफुल, ज्ञान का सागर. मैं आता हूँ तुम बच्चों को पढ़ाने, राजयोग सिखाने. ಬಾಬಾ ಹೇಳ್ತಾರೆ ನಾನು ಪುನಃ ಬಂದಿದ್ದೀನಿ ನಿಮ್ಮ ಮಕ್ಕಳಿಗೆ ಜ್ಞಾನ ಕೊಡಲಿಕ್ಕೆ. ಪುನಃ ಅಂದರೆ ಕಲ್ಪದ ಹಿಂದೆನೂ ಬಂದಿದ್ದರು, ಈಗಲೂ ಬಾಬೋರು ಬಂದಿದ್ದಾರೆ. ಏಕೆಂದರೆ ಮಕ್ಕಳೇ ನಾನೇ ನಾಲೆಜ್ಫುಲ್, ನಾನೇ ಜ್ಞಾನ ಸಾಗರ. ನಾನು ಬರ್ತೀನಿ ನಿಮ್ಮ ಮಕ್ಕಳಿಗೆ ಓದಿಸ್ಲಿಕ್ಕೆ ಹಾಗೂ ರಾಜಯೋಗವನ್ನು ಕಲಿಸ್ಲಿಕ್ಕೆ. ರಾಜಯೋಗ ಸಿಖಾನೆ ವಾಲಾ ಭಗವಾನ್ ಹೀ ಹೇ. ರಾಜಯೋಗ ಯಾರು ಕಲಿಸೋಕ್ಕೆ ಸಾಧ್ಯ? ಭಗವಂತನಿಂದ ಮಾತ್ರ ಸಾಧ್ಯ. कृष्ण की आत्मा को ईश्वरीय पार्ट नहीं है, हर एक का पार्ट अपना है. ಶ್ರೀ ಕೃಷ್ಣನ ಆತ್ಮಕ್ಕೆ ಈಶ್ವರಂತರ ಪಾತ್ರ ಇಲ್ಲ, ಆ ದೇವತಾ ಆತ್ಮದ ಪಾತ್ರನೇ ಬೇರೆ. ಪ್ರತಿ ಆತ್ಮಕ್ಕೆ ತನ್ನದೇ ಪಾತ್ರ ಇದೆ, ಈಶ್ವರನದು ತನ್ನದೇ ಪಾತ್ರ ಇದೆ. ಬಾಬಾ ಹೇಳ್ತಾರೆ ಮಧುರರಾದ ಮಕ್ಕಳೇ, ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. ऐसा अपने को समझना कितना मीठा लगता है, हम क्या थे अब क्या बन रहे हैं. ಈ ಥರ ತಿಳ್ಕೊಳ್ಳೋದ್ರು ನಿಮ್ಗೆ ಎಷ್ಟು ಸ್ವೀಟ್, ಎಷ್ಟು ಮಧುರವಾಗಿರುತ್ತೆ. ನಾವು ಏನಿದ್ವಿ ಈಗ ಏನು ಆಗ್ತಾ ಇದ್ದೀವಿ ಅಂದರೆ ಬಾಬೋರು ಸಿಗೋಕ್ಕೆ ಮುಂಚೆ ಏನಿದ್ವಿ, ಈಗ ಬಾಬೋರು ಸಿಕ್ಕಿ ನಾವು ಏನು ಆಗ್ತಾ ಇದ್ದೀವಿ, ಇದೆಷ್ಟು ಮಧುರವಾಗಿದೆ ನೋಡಿ. ಮೊದಲು ದೇಹಾಭಿಮಾನದಲ್ಲಿದ್ವಿ, ಆತ್ಮದ ಅರಿವೇ ಇರಲಿಲ್ಲ, ಈಗ ಎಷ್ಟು ಮಧುರವಾದ ಆತ್ಮದ ಜ್ಞಾನ ಸಿಕ್ಕಿದೆ. ये ड्रामा कैसा वंडरफुल बना हुआ है, ये भी तुम अभी समझाते हो. ये पुरुषोत्तम संगम युग है, इतना सिर्फ याद रहे तो भी पक्का हो जाता है कि हम सत्युग में जाने वाले हैं. ಈ ಡ್ರಾಮಾ ಎಷ್ಟು ಅದ್ಭುತವಾಗಿ ಮಾಡಲ್ಪಟ್ಟಿದೆ. ಬಾಬಾ ಹೇಳ್ತಾರೆ ಇದನ್ನು ನೀವು ಬೇರೆಯವರಿಗೆ ತಿಳಿಸ್ಕೊಡ್ತೀರಿ. ಇದೀಗಿರೋದು ಪುರುಷೋತ್ತಮ ಸಂಗಮ್ ಯುಗ. ಇಷ್ಟು ನೆನಪಿದ್ರೂ ಸಾಕು, ಇದು ಪುರುಷೋತ್ತಮ ಸಂಗಮ್ ಯುಗ ಅನ್ನೋದು ನೆನಪಿದ್ರೂ ಬಾಬಾ ಹೇಳ್ತಾರೆ ನೀವು ಪಕ್ಕಾ ಆಗ್ತಾ ಹೋಗ್ತೀರಿ, ನಾವು ಸತ್ಯುಗದಲ್ಲಿ ಬರ್ತೀವಿ ಅನ್ನೋದು ನಿಮಗೆ ಸ್ಮೃತಿಯಲ್ಲಿರುತ್ತೆ. ಅಭಿ ಸಂಗಮ್ ಪರ್ ಹೇ ಫಿರ್ ಜಾನಾ ಹೇ ಅಪ್ನೆ ಘರ್, ಇಸ್ಲಿಯೇ ಪಾವನ್ ತೋ ಜರೂರ್ ಬನ್ನಾ ಹೇ. ಈಗ ಸಂಗಮ್ ಯುಗದಲ್ಲಿ ಇದ್ದೀರಿ, ನಾವು ಹೋಗಬೇಕೀಗ ಮನೆಗೆ. ಫಸ್ಟು ಪರಂಧಾಮ ಮನೆಗೆ ಹೋಗ್ತೀವಿ. ಆ ಮನೆಗೆ ಹೋಗಲಿಕ್ಕೆ ಪಾವನರು ಅವಶ್ಯಕವಾಗಿ ಆಗಬೇಕು. अंदर में बहुत खुशी होनी चाहिए. ओहो, बेहद का बाप कहते हैं मीठे मीठे बच्चों मुझे याद करो तुम सतो प्रधान बनेंगे. ಬಾಬಾ ಹೇಳ್ತಾರೆ ಒಳಗಡೆ ನಿಮ್ಗೆ ಎಷ್ಟೊಂದು ಖುಷಿ ಇರಬೇಕು.
ಏಕೆಂದರೆ ನಾವು ಪಾವನಾಗಿ ನಮ್ಮ ಮನೆಗೆ ಫಸ್ಟ್ ಹೋಗ್ತೀವಿ. ಹೇಳಿ, ಓಹೋ ಬೇಹದ್ದಿನ ತಂದೆ ಹೇಳ್ತಾರೆ, ಮಧುರವಾದ ಮಕ್ಕಳೇ, ನನ್ನೊಬ್ಬನ ನೆನ್ಪು ಮಾಡಿ ನೀವು ಸತೋಪ್ರಧಾನರಾಗ್ತೀನಿ. ಸತೋಪ್ರಧಾನರಾದರೆ ಇಡೀ ವಿಶ್ವದ ಮಾಲೀಕರಾಗ್ತೀರಿ. बाप कितना बच्चों को प्यार करते हैं. ऐसा नहीं कि सिर्फ टीचर के रूप में पढ़ाकर और घर चले जाते हैं. ಬಾಬೋರು ನಾವು ಮಕ್ಕಳನ್ನು ಎಷ್ಟೊಂದು ಪ್ರೀತಿ ಮಾಡ್ತಾರೆ. ಈ ಥರ ಅಲ್ಲ, ಬಂದರು ಟೀಚರ್ ಪಾಠ ಮಾಡಿದರು, ಓದಿಸಿದ್ರು, ವಾಪಸ್ ಮನೆಗೆ ಹೋಗಿಬಿಡ್ತಾರೆ. ಆ ಥರ ಅಲ್ಲ. ಬಾಬೋ ಎಲ್ಲ ಸಂಬಂಧದಲ್ಲೂ ಮಕ್ಕಳಿಗೆ ಪ್ರೀತಿ ಪಾಲನೆ ಕೊಡ್ತಾರೆ. ये तो बाप ही भी टीचर भी है, तुमको पढ़ाते भी है, याद की यात्रा भी सिखलाते हैं. ಶಿವಬಾಬೋರೇ ನಮ್ಮ ತಂದೆ ಸಂಬಂಧದ ಪ್ರೀತಿನೂ ಕೊಡ್ತಾರೆ, ಶಿಕ್ಷಕನ ಸಂಬಂಧದಲ್ಲಿ ವಿದ್ಯೆನೂ ಓದಿಸ್ತಾರೆ. ಬಾಬಾ ಹೇಳ್ತಾರೆ, ನೆನಪಿನ ಯಾತ್ರೆಯನ್ನು ನಾನೇ ನಿಮ್ಮ ಮಕ್ಕಳಿಗೆ ಕಲಿಸ್ತೀನಿ. ऐसा विश्व का मालिक बनाने वाले, पति से पावन बनाने वाले बाप के साथ बहुत लव होना चाहिए. सवेरे सवेरे उठने से ही पहले शिव बाबा से गुड मॉर्निंग करना चाहिए. ಬಾಬಾ ಹೇಳ್ತಾರೆ, ಇಂತಹ ವಿಶ್ವದ ಮಾಲೀಕರನ್ನಾಗಿ ಮಾಡುವಂತಹ, ಪತೀತರನ್ನು ಪಾವನ ಮಾಡುವಂತಹ ತಂದೆ ಜೊತೆ ಬಹಳ ಪ್ರೀತಿ ಇರಬೇಕು ನಿಮ್ಮ ಮಕ್ಕಳಿಗೆ. ಬೆಳಗ್ಗೆ ಅಮೃತ ವೇಳೆ ಎದ್ದು ಮೊಟ್ಟ ಮೊದಲು ಶಿವ ಬಾಬೋರಿಗೆ ಗುಡ್ ಮಾರ್ನಿಂಗ್ ಹೇಳಬೇಕು. ಕಣ್ಣು ತೆರೆದ ತಕ್ಷಣ ಮೊದಲನೇ ಗುಡ್ ಮಾರ್ನಿಂಗ್ ಬಾಬೋರಿಗೆ. ಗುಡ್ ಮಾರ್ನಿಂಗ್ ಅರ್ಥಾತ್ ಯಾದ್ ಕರೆಂಗೆ ತೋ ಬಹುತ್ ಖುಷಿ ಮೇ रहेंगे. ಗುಡ್ ಮಾರ್ನಿಂಗ್ ಅಂದರೆ ಫಸ್ಟ್ ಬಾಬೋರ್ ನೆನಪು ಬರುತ್ತೆ. ಮೊದಲೆಷ್ಟು ಬಾಬೋರ್ ನೆನಪು ಮಾಡ್ತೀರಿ ಅಷ್ಟು ಖುಷಿ ಇರುತ್ತೆ. बच्चों को अपने दिल से पूछना है, हम सवेरे उठकर कितना बेहद के बाप को याद करते हैं. ನೀವು ಮಕ್ಕಳು ನಿಮ್ಮ ಹೃದಯದಿಂದ ಕೇಳ್ಕೊಳ್ಳಿ, ನಿಮ್ಮ ಮನಸ್ಸಿಂದ ಕೇಳ್ಕೊಳ್ಳಿ, ನಾನು ಬೆಳಗ್ಗೆ ಅಮೃತ ವೇಳೆ ಎದ್ದು ಎಷ್ಟು ಬೇಹದ್ದಿನ ತಂದೆಯನ್ನು ನೆನಪು ಮಾಡ್ತೀನಿ. ಮನುಷ್ಯ ಭಕ್ತಿ ಭೀ ಸವೇರೆ ಕರ್ತೆ ಹೇನ, ಭಕ್ತಿ ಕಿತನಾ ಪ್ಯಾರ್ ಸೆ ಕರ್ತೆ ಹೇ. ನೋಡಿ ಹೆಂಗೆ, ಅಯ್ಯೋ ಅಮೃತ ವೇಳೆ ಎದ್ದೇಳಬೇಕು, ಸಿಸ್ಟಮು ಪದ್ಧತಿ ಯಾವ ಥರ. ಮನುಷ್ಯರು ನೋಡಿ ಭಕ್ತಿನೂ ಬೆಳಗ್ಗೆ ಎದ್ದು ಮಾಡ್ತಾರೆ, ಭಕ್ತಿಯನ್ನು ಎಷ್ಟು ಪ್ರೀತಿಯಿಂದ ಮಾಡ್ತಾರೆ. ಪರಂತು ಬಾಬಾ ಜಾನ್ತೆ ಹೇ, ಕೈ ಬಚ್ಚೆ ದಿಲ್ ವ ಜಾನ್ ಸಿಕ್ವ ಪ್ರೇಮ್ ಸೆ ಯಾದ್ ನಹಿ ಕರ್ತೆ ಹೇ. ಆದರೆ ಬಾಬೋರಿಗೆ ಗೊತ್ತಿದೆ ಯಾವ್ಯಾವ ಮಕ್ಕಳು ಯಾವ್ಯಾವ ಥರ ನೆನ್ಪು ಮಾಡ್ತಾರೆ ಅಂತ. ಕೆಲವು ಮಕ್ಕಳು ಇದ್ದಾರೆ, ಏನೋ ಒಂದು ಪದ್ಧತಿ, ಅಮೃತ ವೇಳೆ ಎದ್ದೆ ಕೂತ್ಕೋಬೇಕು, ಟೈಮ್ ಆಯಿತು ಮಲ್ಕೊಂಡು ಬಿಡೋದು. ಬಾಬಾ ಹೇಳ್ತಾರೆ, ಆ ಪ್ರೀತಿ, ಆ ಹೃದಯದ ಆಂತರಿಕ ಪ್ರೀತಿಯಿಂದ ಕೆಲವು ಮಕ್ಕಳು ನನ್ನನ್ನು ನೆನಪೇ ಮಾಡಲ್ಲ. सवेरे उठ बाबा से गुड मॉर्निंग करे, ज्ञान के चिंतन में रहे, ಖುಷಿ ಕಾ ಪಾರಾ ಚಡೆ. ಅಮೃತ ವೇಳೆ ಎದ್ದು ಬಾಬೋರಿಗೆ ಪ್ರೀತಿಯಿಂದ ಗುಡ್ ಮಾರ್ನಿಂಗ್ ಹೇಳಿ ಜ್ಞಾನದ ಚಿಂತನೆ ಮಾಡಿ, ಆವಾಗ ನಿಮ್ಮ ಖುಷಿಯ ಲೆವೆಲ್ ಏನಿದೆ ಅದು ಏರ್ತಾ ಹೋಗುತ್ತೆ. ಬಾಬಾ ಸೆ ಗುಡ್ ಮಾರ್ನಿಂಗ್ ನಹಿ ಕರೆಂಗೆ ತೋ ಪಾಪೋಂ ಕಾ ಬೋಜಾ ಕೇಸೆ ಉತರೇಗ. ಬಾಬೋರ್ ಗುಡ್ ಮಾರ್ನಿಂಗ್ ಹೇಳಲಿಲ್ಲ, ಬಾಬೋರಿಗೆ ಗುಡ್ ಮಾರ್ನಿಂಗ್ ಹೇಳಲಿಲ್ಲ ಅಂದರೆ ಬಾಬೋರ್ ನೆನಪಿಲ್ಲ ಅಂತ. ಬಾಬೋರಿಗೆ ನೀವು ಬೆಳಗ್ಗೆ ಎದ್ದು ಫಸ್ಟ್ ಗುಡ್ ಮಾರ್ನಿಂಗ್ ಹೇಳಲಿಲ್ಲ ಅಂದರೆ ಪಾಪದ ಹೊರೆನ ಹೇಗೆ ಇಳಿಸ್ಕೊತೀರಿ. ಮುಖ್ಯ ಹೇ ಹಿ ಯಾದ್, ಇಸ್ಸೆ ಭವಿಷ್ಯ ಕೆ ಲಿಯೆ ತುಮಾರಿ ಬಹುತ್ ಭಾರಿ ಕಮಾಯಿ ಹೋತಿ ಹೇ. ಮಕ್ಕಳೇ, ಇಲ್ಲಿ ಮುಖ್ಯವಾಗಿರೋ ಸಬ್ಜೆಕ್ಟೇ ನೆನಪು. ಇದರಿಂದನೇ ಭವಿಷ್ಯದ ಬಹುದೊಡ್ಡ ಸಂಪಾದನೆ, ಬಹುದೊಡ್ಡ ಪ್ರಾಪ್ತಿ ಸಿಗುತ್ತೆ. ಕಲ್ಪಾಂತರೇ ಕಮಾಯಿ ಕಾಮ್ ಆಯೇಗಿ. ಕಲ್ಪಾಂತರಕ್ಕೆ ಈ ಸಂಪಾದನೆ ನಿಮ್ಮ ಉಪಯೋಗಕ್ಕೆ ಬರುತ್ತೆ. ಬಡಾ ಧೈರ್ಯ, ಗಂಭೀರತಾ, ಸಮಜ್ ಸೆ ಯಾದ್ ಕರ್ನಾ ಹೋತಾ ಹೇ. ಬಾಬೋರ್ ನೆನಪು ಹೆಂಗೆ ಮಾಡಬೇಕು, ಬಹಳ ತಾಳ್ಮೆ, ಧೈರ್ಯ, ಗಂಭೀರತೆ, ತಿಳುವಳಿಕೆ, ಯಥಾರ್ಥವಾಗಿ ತಿಳ್ಕೊಂಡು ಬಾಬೋರ್ ಹೇಗಿದ್ದಾರೆ, ಯಾರವರು, ಬಾಬೋರ್ ಮಹತ್ವ ಏನು, ಇದನ್ನು ಚೆನ್ನಾಗಿ ತಿಳ್ಕೊಂಡು ನೆನಪು ಮಾಡಬೇಕಾಗತ್ತೆ. मोटे हिसाब में तो बल करके ये कह देते हैं कि हम बाबा को बहुत याद करते, परंतु एक्यूरेट याद करने में मेहनत है. ಏಕೆಂದರೆ ದೊಡ್ಡ ರೂಪದಲ್ಲಿ ಬಲೆ ಕೆಲವು ಮಕ್ಕಳು ಹೇಳಿಬಿಡ್ತಾರೆ, ನಾವು ಬಾಬೋರ್ ನೆನಪು ಮಾಡ್ತೀವಿ. ಕೆಲವರಂತೂ ಎಷ್ಟು ಸ್ಪಷ್ಟವಾಗಿ ಚೆನ್ನಾಗಿ ಹೇಳ್ತಾರೆ, ಅಯ್ಯೋ ಬಾಬೋರ್ನೆಲ್ಲಿ ಮರೆಯೋಕ್ಕಾಗುತ್ತೆ ನಾವು, ಬಾಬೋರ್ ನೆನಪೇ ನಮಗೆ ಸದಾ ಅಂತ ಹೇಳಿ.
ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬೋರ್ನ ತುಂಬ ನೆನಪು ಮಾಡ್ತೀವಿ ಅಂತ ಹೇಳ್ಬೋದು, ಆದರೆ ಆ್ಯಕ್ಯುರೇಟ್ ನೆನಪು ಮಾಡೋದ್ರಲ್ಲಿ ಪರಿಶ್ರಮ ಇದೆ, ಗುಪ್ತವಾದ ಪರಿಶ್ರಮ ಇದೆ ಇದರಲ್ಲಿ. ಏಕೆಂದರೆ ಬಾಬೋರ್ ಪ್ರತಿನಿತ್ಯನೂ ಹೇಳ್ತಾ ಇದ್ದಾರೆ, ಆ್ಯಕ್ಯುರೇಟ್ ಯಥಾರ್ಥವಾದ ನೆನಪು, ಜೋ ಹೇ ಜೈಸಾ ಹೇ ಜಹಾ ಹೇ. ಬಾಬೋರ್ ಯಾರಾಗಿದ್ದಾರೆ, ಹೇಗಿದ್ದಾರೆ, ಎಲ್ಲಿದ್ದಾರೆ, ಅಲ್ಲಿ ಬುದ್ಧಿಯನ್ನು ಅದೇ ಸ್ವರೂಪದಲ್ಲಿ ಕನೆಕ್ಟ್ ಮಾಡೋದ್ರಲ್ಲೇ ಪರಿಶ್ರಮ ಇದೆ. जो बाप को जास्ती याद करते उनको करंट जास्ती मिलती है, क्योंकि याद से याद मिलती है. ಯಾರು ಬಾಬೋರನ್ನು ಜಾಸ್ತಿ ನೆನಪು ಮಾಡ್ತಾರೋ ಅವರಿಗೆ ಶಕ್ತಿನೂ ಜಾಸ್ತಿ ಸಿಗುತ್ತೆ. ಏಕೆಂದರೆ ನಾವು ಬಾಬೋರ್ ನೆನಪು ಮಾಡಿದ್ರೆ ಬಾಬೋರ್ ನೆನಪು ನಮ್ಮ ಜೊತೆ ಬರುತ್ತೆ, ನೆನಪಲ್ಲಿ ಸೇರಿಕೊಳ್ಳುತ್ತೆ. योग और याद दो चीज़ें हैं. योग की सब्जेक्ट अलग है, बहुत भारी सब्जेक्ಟ್ है. ಯೋಗ ಮತ್ತು ಜ್ಞಾನ ಎರಡು ಸಬ್ಜೆಕ್ಟ್ ಇದೆ. ಬಾಬಾ ಹೇಳ್ತಾರೆ ಯೋಗದ ಸಬ್ಜೆಕ್ಟೇ ಬೇರೆ, ಇದು ಬಹಳ ಭಾರಿ, ಅಂದರೆ ತುಂಬ ವ್ಯಾಲ್ಯುಬಲ್ ಮತ್ತು ತುಂಬ ಪರಿಶ್ರಮದ ಸಬ್ಜೆಕ್ಟ್ ಇದು. ಎಲ್ಲ ಪ್ರಾಪ್ತಿ ಇರೋದು ಈ ಸಬ್ಜೆಕ್ಟಲ್ಲೇ. ಯೋಗದಿಂದನೇ ಆತ್ಮ ಸತೋ ಪ್ರಧಾನ ಆಗುತ್ತೆ. ನೆನಪಿನ ವಿನಃ ಆತ್ಮ ಸತೋ ಪ್ರಧಾನ ಆಗೋದು ಅಸಂಭವ. ಇದನ್ನು ಬಿಟ್ಟು ಇನ್ನೊಂದು ಉಪಾಯನೂ ಇಲ್ಲ. अच्छी रीति प्यार से बाप को याद करेंगे तो ऑटोमेटिकली करंट मिलेगी, हेल्दी बन जाएंगे. ನೀವು ಚೆನ್ನಾಗಿ ಪ್ರೀತಿಯಿಂದ ಬಾಬೋರ್ ನೆನಪು ಮಾಡ್ತೀರಿ ಅಂದರೆ ಆಟೋಮೆಟಿಕ್ ಕರೆಂಟ್ ಬರುತ್ತೆ. ಕನೆಕ್ಟ್ ಆಯಿತು ಪ್ರೀತಿಯಿಂದ ಬಾಬೋರ್ ಜೊತೆ ಬುದ್ಧಿಯೋಗ, ಬಾಬೋರಿಂದ ಶಕ್ತಿ ಬರುತ್ತೆ, ಹೆಲ್ದಿಯಾಗಿರ್ತೀರಿ. ಕರೆಂಟ್ ಎಷ್ಟು ಸಿಗುತ್ತೆ ಆಯುಷ್ಯು ನಿಮ್ಮದು ವೃದ್ಧಿ ಆಗುತ್ತೆ. ಬಚ್ಚೆ ಯಾದ್ ಕರ್ತೆ ತೋ ಬಾಬಾ ಬಿ ಸರ್ಚ್ ಲೈಟ್ ದೇತೆ ಹೇ. ನೀವು ಮಕ್ಕಳು ಬಾಬೋರ್ ನೆನಪು ಮಾಡ್ತೀರಿ ಅಂದರೆ ಬಾಬೋರು ನಿಮಗೆ ಸರ್ಚ್ ಲೈಟ್ ಕೊಡ್ತಾರೆ. ಬಾಪ್ ಕಿತ್ನಾ ಬಡಾ ಭಾರಿ ಖಜಾನಾ ತುಮ್ ಬಚ್ಚೋಂ ಕೋ ದೇತೆ ಹೇ. ಬಾಬೋರ್ ಎಷ್ಟು ದೊಡ್ಡ ಖಜಾನೆ, ಅಪಾರವಾದ ಖಜಾನೆ ನೀವು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಮೀಟೆ ಬಚ್ಚೋಂ ಕೋ ಪಕ್ಕಾ ಯಾದ್ ರಖ್ನಾ ಹೇ, ಶಿವ ಬಾಬಾ ಹಮ್ಕೋ ಪಢಾತೆ ಹೇ. ಮಧುರವಾದ ಮಕ್ಕಳೇ, ಇದನ್ನು ಪಕ್ಕಾ ನೆನಪಿಟ್ಕೊಳ್ಳಿ, ನಮ್ಮ ಟೀಚರ್ ಯಾರು ನಮಗೆ ಓದಿಸ್ತಾ ಇದ್ದಾರೆ ಅನ್ನೋದು. ಶಿವ ಬಾಬೋರು ಪತಿತ ಪಾವನನೂ ಆಗಿದ್ದಾರೆ, ಸದ್ಗತಿ ದಾತನೂ ಆಗಿದ್ದಾರೆ. ಸದ್ಗತಿ ಮನ ಸ್ವರ್ಗಕ್ಕೆ ರಾಜಾಯಿ ದೇತೆ ಹೇ. ಸದ್ಗತಿ ಅಂದರೆ ಸ್ವರ್ಗದ ರಾಜ್ಯ ಭಾಗ್ಯ ಕೊಡ್ತಾರೆ ಬಾಬೋರು. ಬಾಬಾ ಕಿತನಾ ಮೀಠಾ ಹೇ, ಕಿತನಾ ಪ್ಯಾರ್ ಸೆ ಬಚ್ಚೋಂ ಕೋ ಬೈಟ್ ಪಡಾತೆ ಹೇ. ಬಾಬೋರು ಎಷ್ಟು ಮಧುರವಾಗಿದ್ದಾರೆ. ಬಾಬಾ ಹೇಳ್ತಾರೆ ಮಧುರ ಸ್ಯಾಕ್ರಿನ್ ನಾನು. ನೀವು ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ಕುತ್ಕೊಂಡು ಪ್ರತಿನಿತ್ಯನೂ ಓದಿಸ್ತಾರೆ. ಬಾಪ್ ದಾದಾ ದ್ವಾರ ಹಮ್ಕೋ ಪಡಾತೆ ಹೇ. ಶಿವಬಾಬೋರು ಬ್ರಹ್ಮ ಬಾಬೋರ್ ಮೂಲಕ ನಮಗೆ ಓದಿಸ್ತಾರೆ. ಬಾಬಾ ಕಿತ್ನಾ ಮೀಠಾ ಹೇ, ಕಿತ್ನಾ ಪ್ಯಾರ್ ಕರ್ತೆ ಹೇ, ಕೊಯ್ ತಕ್ಲೀಫ್ ನಹಿ ದೇತೆ ಹೇ. ಬಾಬೋರು ಎಷ್ಟು ಮಧುರವಾಗಿದ್ದಾರೆ, ನಾವು ಮಕ್ಕಳನ್ನು ಎಷ್ಟೊಂದು ಪ್ರೀತಿ ಮಾಡ್ತಾರೆ, ಮಕ್ಕಳಿಗೇನು ಕಷ್ಟ ಕೊಡಲ್ಲ. ಅಂದರೆ ಏನು ಮಾಡಬೇಕು ಅದು ಮಕ್ಕಳೇ ಮಾಡಬೇಕಾಗಿರೋದು ಮಕ್ಕಳು ಮಾಡಬೇಕು, ಬೇರೆ ಏನು ಮಕ್ಕಳಿಗೆ ಕಷ್ಟ ಕೊಡಲ್ಲ. ಏಕೆಂದರೆ ಬಾಬೋರ್ ನೆನಪಿಂದನೇ ಸತೋ ಪ್ರಧಾನ ಆಗೋದು. ಇದನ್ನು ಬಿಟ್ಟು ಬೇರೆ ಉಪಾಯ ಇಲ್ಲ ಅಂದಮೇಲೆ ಆ ಪರಿಶ್ರಮ ಅಂತೂ ಮಕ್ಕಳೇ ಪಡಬೇಕಾಗತ್ತೆ. ಕೇವಲ ಇಷ್ಟೇ ಹೇಳೋದು ಬಾಬೋರು, ನನ್ನನ್ನು ನೆನಪು ಮಾಡಿ ಹಾಗೂ ಚಕ್ರವನ್ನು ನೆನಪು ಮಾಡಿ. बाप की याद में दिल एकदम टर जानी चाहिए. एक बाप की ही याद सतानी चाहिए, क्योंकि बाप से वर्षा कितना भारी मिलता है. ಬಾಬೋರ ನೆನಪಲ್ಲಿ ಹೃದಯ ತಣ್ಣಗಾಗ್ಬಿಡಬೇಕು, ಸ್ಥಿರ ಆಗಿಬಿಡಬೇಕು. ಒಬ್ಬ ಬಾಬೋರ್ ನೆನಪು ನಿಮಗೆ ಸತಾಯಿಸ್ತಾ ಇರಬೇಕು. ಏಕೆಂದರೆ ಬಾಬೋರಿಂದ ಇಷ್ಟು ದೊಡ್ಡ ಅಪಾರವಾದ ಆಸ್ತಿ ಸಿಗುತ್ತೆ. अपने को देखना चाहिए हमारा बाप के साथ कितना लव है. ನೋಡಿ, ನಿಮ್ಮನ್ನು ನೀವೇ ನೋಡ್ಕೊಳ್ಳಿ, ನನಗೆ ನಮ್ಮ ತಂದೆ ಜೊತೆ ಎಷ್ಟು ಪ್ರೀತಿ ಇದೆ, ನನಗೆ ಪ್ರೀತಿ ಇದೆ ಅನ್ನೋದು ಲಕ್ಷಣಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಸ್ವಯಂಗೆ. कहाँ तक हमारे में दैवी गुण है, क्योंकि तुम बच्चे अब कांटों से फूल बन रहे हो. ಬಾಬಾ ಹೇಳ್ತಾರೆ, ನೋಡಿ ನನ್ನಲ್ಲಿ ಎಷ್ಟು ದೈವಿ ಗುಣಗಳು ಬಂದಿದೆ. ಏಕೆಂದರೆ ನೀವು ಮಕ್ಕಳೀಗ ಮುಳ್ಳಿಂದ ಹೂವು ಆಗ್ತಾ ಇದ್ದೀರಿ. ಎಷ್ಟೆಷ್ಟು ಯೋಗದಲ್ಲಿರ್ತೀರಿ, ಎಷ್ಟೆಷ್ಟು ಬಾಬೋರ ನೆನಪಲ್ಲಿರ್ತೀರೋ ಅಷ್ಟು ಮುಳ್ಳಿಂದ ಹೂಗಳಾಗ್ತೀರಿ.
ಸತೋ ಪ್ರಧಾನರಾಗ್ತೀರಿ. ಫೂಲ್ ಬನ್ ಗಯೆ ಫಿರ್ ಯಹಾ ರೇ ನೈ ಸಕೆಂಗೆ. ನೀವು ಹೂಗಳಾದ ಮೇಲೆ ಅಂದರೆ ಸಂಪೂರ್ಣ ಪವಿತ್ರರಾದ ಮೇಲೆ ನೀವು ಇಲ್ಲಿರಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಹೂದೋಟ ಸ್ವರ್ಗಕ್ಕೆ ಹೇಳಲಾಗುತ್ತೆ. जो बहुत कांटों को फूल बनाते उन्हें ही सच्चा खुशबूदार फूल कहेंगे. ಮತ್ತು ಯಾರು ತಾನು ಹೂವಾಗಿ ಅನೇಕ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡೋ ಸೇವೆ ಮಾಡ್ತಿರೋ ಅವರಿಗೆ ಹೇಳಲಾಗುತ್ತೆ ಸತ್ಯ ಸುಗಂಧ ಭರಿತ ಹೂಗಳಂತ. ಅಭಿ ಕಿಸ್ಕೋ ಕಾಂಟಾ ನಹಿ ಲಗಾಯಂಗೆ. ಅವ್ರು ಯಾವತ್ತು ಯಾರು ಸತ್ಯ ಸುಗಂಧ ಭರಿತ ಹೂಗಳು ಅವ್ರು ಯಾವತ್ತೂ ಯಾರಿಗೂ ಮುಳ್ಳು ಚುಚ್ಚೋದಿಲ್ಲ, ಅಂದರೆ ಯಾರಿಗೂ ದುಃಖ ಕೊಡೋದಿಲ್ಲ. ಕ್ರೋಧ ಭಿ ಬಡಾ ಕಾಂಟಾ ಹೇ ಬಹುತೋಂಕೋ ದುಃಖ ದೇತೆ ಹೇ. ಯಾವ ವಿಕಾರನೂ ಏನು ಕಡಿಮೆ ಇಲ್ಲ. ಬಾಬಾ ಹೇಳ್ತಾರೆ ಕ್ರೋಧನೂ ಬಹಳ ದೊಡ್ಡ ಮುಳ್ಳಿದು, ಅನೇಕರಿಗೆ ದುಃಖ ಕೊಡುತ್ತೆ. ನೋಡಿ, ಕ್ರೋಧಿ ವ್ಯಕ್ತಿ ಒಬ್ಬರಿದ್ದರೆ ಆ ಮನೇಲಿ ಏನಾಗುತ್ತೆ, ಎಷ್ಟೊಂದು ದುಃಖ. ಅದು ಮನೆ ಇರ್ಬೋದು, ಕಚೇರಿ ಇರ್ಬೋದು, ಎಲ್ಲೇ ಇರ್ಬೋದು. ಬಾಬಾ ಹೇಳ್ತಾರೆ ಈಗ ನಿಮ್ಮ ಮಕ್ಕಳು ಈ ಮುಳ್ಳಿನ ಜಗತ್ತಿಂದ ದೂರ ಬಂದಿದ್ದೀರಿ. तुम हो संगम पर. जैसे माली फूलों को अलग पाट में निकाल कर रखते वैसे ही तुम फूलों को भी अब संगम युगी पाट में अलग रखा हुआ है. ಬಾಬಾ ಹೇಳ್ತಾರೆ ಈಗ ಮುಳ್ಳಿನ ಜಗತ್ತಿಂದ ಮುಳ್ಳಿನ ಕಾಡಿಂದ ನೀವು ದೂರ ಬಂದಿದ್ದೀರಿ, ಸಂಗಮ ಯುಗದಲ್ಲಿದ್ದೀರಿ. ಹೇಗೆ ಹೂದೋಟದ ಮಾಲೀಕ ಪ್ರತಿ ಹೂಗಳ ಸಸಿನ ಬೇರೆ ಬೇರೆ ಪಾಟಲ್ಲಿ ಹಾಕ್ತಾರೆ. ಬಾಬಾ ಹೇಳ್ತಾರೆ ಈಗ ಯಾರು ಪಾಟಲ್ಲಿ ಮುಳ್ಳನ್ನು ಬೆಳೆಯೋದಿಲ್ಲ, ಹೂವನ್ನು. ಬಾಬಾ ಹೇಳ್ತಾರೆ ಹಾಗೆ ನೀವು ಹೂಗಳನ್ನು ಬಾಬೋರೀಗ ಸಂಗಮಯುಗಿ ಪಾಟಲ್ಲಿ ಹಾಕಿದರೆ ಸಪ್ರೇಟ್ ಕಲಿಯುಗದ ಮುಳ್ಳಿನ ಕಾಡಿಂದ ಸೆಲೆಕ್ಟ್ ಮಾಡ್ಕೊಂಡು ಬಂದು ಸಂಗಮ ಯುಗದ ಪಾಟಲ್ಲಿ ಇಟ್ಟಿದ್ದಾರೆ. फिर तुम फूल स्वर्ग में चले जाएंगे ಕಲಿಯುಗಿ ಕಾಂಟೆ ಬಸಂ ಹೋ ಜಾಯಂಗೆ. ನೀವು ಹೂಗಳಾಗಿ ಸ್ವರ್ಗಕ್ಕೆ ಹೋಗ್ತೀರಿ, ಹೂದೋಟಕ್ಕೆ. ಕಲಿಯುಗಿ ಮುಳ್ಳಿನ ಕಾಡು ಮುಳ್ಳುಗಳು ಭಸ್ಮ ಆಗುತ್ತೆ. मीठे बच्चे जानते हैं पारलौकिक बाप से हमको अविनाशी वर्षा मिलता है. ನೀವು ಮಧುರವಾದ ಮಕ್ಕಳಿಗೆ ಗೊತ್ತಿದೆ ಪಾರಲೌಕಿಕ ತಂದೆಯಿಂದ ನಮಗೆ ಅವಿನಾಶಿ ಆಸ್ತಿ ಸಿಗುತ್ತೆ. जो सच्चे सच्चे बच्चे हैं जिनका बाप दादा से पूरा लव है उनको बड़ी खुशी रहेगी. ಯಾರು ಸತ್ಯ ಸತ್ಯ ಮಕ್ಕಳು, ಬಾಬೋರ ಮಕ್ಕಳು ಎಲ್ಲರೂ ಹೇಳ್ಕೊತೀವಿ, ಒಂದಿನ ಅರ್ಥ ಆದರೂ ನಾವು ಬಾಬೋರ ಮಕ್ಕಳು ಅಂತಾರೆ. ಆದರೆ ಯಾರು ಸತ್ಯ ಸತ್ಯ ಮಕ್ಕಳು, ಯಾರಿಗೆ ಬಾಪ್ ದಾದವ್ರ ಮೇಲೆ ಪೂರ್ತಿ ಪ್ರೀತಿ ಇದೆ, ಅವ್ರಿಗೆ ತುಂಬ ಖುಷಿ ಇರುತ್ತೆ ಈ ಜೀವನದಲ್ಲಿ. ನಾವೇ ಭವಿಷ್ಯ ವಿಶ್ವದ ಮಾಲೀಕರಾಗ್ತೀವಿ. हाँ, पुरुषार्थ से ही विश्व का मालिक बना जाता है, सिर्फ कहने से नहीं. ಬರೀ ನಾ ಬಾಬೋರ್ ಮಕ್ಕಳು ಅಂತ ಹೇಳಿದ ಮಾತ್ರಕ್ಕೆ ವಿಶ್ವದ ಮಾಲೀಕತ್ವ ಸಿಗೋದಿಲ್ಲ. ಪುರುಷಾರ್ಥ ಮಾಡಿದರೆ ವಿಶ್ವದ ಮಾಲೀಕರಾಗ್ತೀರಿ. जो अनन्य बच्चे हैं उन्हों को सदैव ये याद रहेगा कि हम अपने लिए फिर से वही सूर्यवंशी चंद्रवंशी राजधानी स्थापन कर रहे हैं. ಯಾರು ಅನನ್ಯ ಮಕ್ಕಳು ಅವ್ರಿಗೆ ಸದಾ ನೆನಪಿರುತ್ತೆ, ನಾನೇನು ಮಾಡ್ತಾಯಿದ್ದೀನಿ, ನನಗೋಸ್ಕರ ಮಾಡ್ತಾಯಿದ್ದೀನಿ. ಬಾಬಾ ಹೇಳ್ತಾರೆ ನನಗೋಸ್ಕರ ಆ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾಯಿದ್ದೀನಿ. ಬಾಬಾ ಹೇಳ್ತಾರೆ ಮಧುರರಾದ ಮಕ್ಕಳೇ, ಜಿತನಾ ತುಮ್ ಬಹುತೋಂ ಕಾ ಕಲ್ಯಾಣ ಕರೆಂಗೆ ಉತನಾ ಹಿ ತುಮಕೋ ಉಜುರಾ ಮಿಲೇಗಾ. ನಿಮ್ಮ ಕಲ್ಯಾಣನೂ ಮಾಡ್ಕೊಳ್ಳಿ, ಜೊತೆಗೆ ಎಷ್ಟು ಅನೇಕ ಆತ್ಮಗಳ ಕಲ್ಯಾಣ ಮಾಡ್ತೀರಿ ಅಷ್ಟು ನಿಮಗೆ ಪ್ರಾಪ್ತಿ ಸಿಗುತ್ತೆ. ಎಷ್ಟು ಆತ್ಮಗಳ ಸರ್ವಿಸ್ ಮಾಡ್ತೀರಿ ಅಷ್ಟು ಪ್ರಾಪ್ತಿ ಸಿಗುತ್ತೆ. ಬಹುತೋಂ ಕಾ ರಾಸ್ತಾ ಬತಾಯಂಗೆ ತೋ ಬಹುತೋಂ ಕಿ ಆಶೀರ್ವಾದ ಮಿಲೇಗಿ. ಎಷ್ಟು ಆತ್ಮಗಳಿಗೆ ನೀವು ಮಾರ್ಗ ತೋರಿಸ್ತೀರಿ, ಬಾಬೋರು ತೋರಿಸ್ತಾ ಇರೋ ಶ್ರೇಷ್ಠ ಮಾರ್ಗ ತೋರಿಸ್ತೀರೋ ಅಷ್ಟು ಅನೇಕರ ಆಶೀರ್ವಾದ ಸಿಗುತ್ತೆ. ಜ್ಞಾನ ರತ್ನೋ ಸೆ ಜೋಲಿ ಬರ್ಕರ್ ಫಿರ್ ದಾನ್ ಕರ್ನಾ ಹೈ. ಫಸ್ಟ್ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ರತ್ನಗಳನ್ನು ತುಂಬಿಕೊಳ್ಳಿ ಬುದ್ಧಿಯ ಜೋಳಿಗೆಯಲ್ಲಿ, ಆಮೇಲೆ ದಾನ ಮಾಡಿ. ಜ್ಞಾನ ಸಾಗರ ನಿಮ್ಮ ಮಕ್ಕಳಿಗೆ ಜ್ಞಾನದ ರತ್ನಗಳನ್ನು ಪ್ರತಿನಿತ್ಯನೂ ತಟ್ಟೆಯಲ್ಲಿ ತುಂಬಿ ತುಂಬಿ ಕೊಡ್ತಾ ಇದ್ದಾರೆ. ಬಾಬೋರ ಮುರುಳಿನೇ ತಟ್ಟೆ, ಇದರೊಳಗಡೆ ಇರೋದು ಜ್ಞಾನದ ರತ್ನಗಳಿದು, ಬೆಲೆ ಬಾಳೋ ರತ್ನಗಳು ದಿನಾ ತುಂಬಿ ತುಂಬಿ ಕೊಡ್ತಾರೆ.
जो फिर दान करते वही सबको प्यारे लगते हैं. ಅದನ್ನು ತುಂಬಿಕೊಂಡು ಬೇರೆಯವರಿಗೆ ಯಾರು ಎಷ್ಟು ಜಾಸ್ತಿ ದಾನ ಮಾಡ್ತಾರೋ ಅವರೇ ಎಲ್ಲರಿಗೂ ಪ್ರಿಯರಾಗ್ತಾರೆ. बच्चों के अंदर में कितनी खुशी होनी चाहिए. सेंसिबल बच्चे जो होंगे वो तो कहेंगे बाबा से पूरा ही वर्षा लेंगे. ಬಾಬಾ ಹೇಳ್ತಾರೆ, ಮಕ್ಕಳು ನಿಮ್ಮ ಒಳಗಡೆ ಅಷ್ಟೊಂದು ಖುಷಿನೂ ಇರಬೇಕು, ಸೇವೆ ಮಾಡೋ ಖುಷಿನೂ ಇರಬೇಕು. ಯಾರು ಬುದ್ಧಿವಂತ ಮಕ್ಕಳಿರ್ತಾರೆ ಅವ್ರು ಹೇಳ್ತಾರೆ, ಬಾಬಾ ನಾನು ನಿಮ್ಮಿಂದ ಪೂರ್ತಿ ಆಸ್ತಿ ತಗೊಳ್ತೀನಿ. ಏಕದಮ್ ಚಟಕ್ ಪಡೆಂಗೆ. ಹೆಂಗೆ ಮಕ್ಕಳು ತಾಯಿನ ಅಪ್ಕೊಂಡು ಬಿಡ್ತಾರಲ್ಲ ಆ ಥರ ಬಾಬೋರನ್ನ ಅಪ್ಕೊಂಡು ಬಿಡ್ತಾರೆ. ಅಂದರೆ ಅಷ್ಟೊಂದು ಪ್ರೀತಿ ಮಾಡ್ತಾರೆ ಬಾಬೋರನ್ನ. बाप से बहुत लव रहेगा क्योंकि जानते हैं प्राण दान देने वाला बाप मिला है. ಬಾಬೋರ ಮೇಲೆ ಅಷ್ಟೊಂದು ಪ್ರೀತಿ ಇರುತ್ತೆ. ಎಷ್ಟು ಪ್ರೀತಿ ಅಷ್ಟು ಮಕ್ಕಳು ಅಮ್ಮನ ಅಪ್ಕೊಂಡೇ ಇರ್ತಾರಲ್ಲ, ಹಾಗೆ ಬಾಬೋರ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಗೊತ್ತಿದೆ. ಯಾವ ತಂದೆ ನನಗೆ ಪ್ರಾಣ ದಾನ ಕೊಟ್ಟಿದ್ದಾರೆ ಆ ತಂದೆ ಮೇಲೆ ಅಷ್ಟೊಂದು ಪ್ರೀತಿ ಇರಬೇಕು. ನಾಲೆಜ್ ಕಾ ವರದಾನ್ ऐसा देते जिससे हम क्या से क्या बन जाते हैं. ಬಾಬೋರು ಈ ಜ್ಞಾನದ ವರದಾನ ಯಾವ ಥರ ಕೊಟ್ಟಿದ್ದಾರೆ, ನಾವು ಹೇಗಿದ್ದವರು ಹೇಗಾಗ್ತೀವಿ ನೋಡಿ. ಜೀವನದಲ್ಲಿ ಹೇಗಿದ್ದವರು ಹೇಗಾಗ್ತಿದ್ದೀವಿ ಈ ಡಿಫ್ರೆನ್ಸ್ ನೋಡಿ. ಅವಾಗ ಗೊತ್ತಾಗುತ್ತೆ ಬಾಬೋರು ನಮಗೆ ಯಾವ ಥರ ಪ್ರಾಣದಾನ ಜೀವನ ದಾನ ಕೊಟ್ಟಿದ್ದಾರೆ ಅನ್ನೋದು. ಇನ್ಸಾಲ್ವೆಂಟ್ ಸೆ ಸಾಲ್ವೆಂಟ್ ಬನ್ ಜಾತೆ, ಇತ್ನಾ ಭಂಡಾರ ಭರ್ಪೂರ್ ಕರ್ ದೇತೆ ಹೇ. ಬಾಬಾ ಹೇಳ್ತಾರೆ, ಕಂಗಾಲರಾಗಿರೋರನ್ನು ಬಾಬೋರ್ ಸಂಪತ್ ಭರಿತರನ್ನಾಗಿ ಮಾಡ್ತಾರೆ. ಇಷ್ಟು ಭಂಡಾರ ಭರ್ಪೂರ್ ಮಾಡ್ತಾರೆ ಎಲ್ಲ ಪ್ರಾಪ್ತಿಗಳಿಂದನೂ. ಜಿತನಾ ಬಾಪ್ ಕೋ ಯಾದ್ ಕರೆಂಗೆ ಉತ್ನಾ ಲವ್ रहेगा. ಕಶಿಶ್ ಹೋಗಿ सुई साफ होती है, चकमक तरफ कैंच जाती है ना. ಎಷ್ಟು ಬಾಬೋರ್ ನೆನಪು ಮಾಡ್ತಿರೋ ಅಷ್ಟು ಪ್ರೀತಿನೂ ಇರುತ್ತೆ, ಅಷ್ಟು ಬಾಬೋರ್ ಕಡೆ ಆಕರ್ಷಣೆನೂ ಇರುತ್ತೆ. ಸೂಜಿ ನೋಡಿ, ಯಾವ ಸೂಜಿ ಸ್ವಚ್ಛವಾಗಿರುತ್ತೋ ಅದು ಮ್ಯಾಗ್ನೆಟ್ ಕಡೆ ಸ್ವತಃ ಆಕರ್ಷಿತ ಆಗುತ್ತೆ. ಅದೇ ಥರ ಆತ್ಮ ಎಷ್ಟು ಸ್ವಚ್ಛ ಆಗ್ತಾ ಹೋಗುತ್ತೆ ಅಷ್ಟು ಆಕರ್ಷಣೆ ಬಾಬೋರ್ ಕಡೆ. ಇಲ್ಲ ಮಾಯಾವಿ ಪ್ರಪಂಚದ ಆಕರ್ಷಣೆ ಇದೆ ಅಂದರೆ ಅಷ್ಟು ತುಕ್ಕಿದೆ ಸೂಜಿಯಲ್ಲಿ ಅಂತ. ಬಾಬಾ ಕಿ ಯಾದ್ ಸೆ ಕಟ್ ನಿಕಲ್ತಿ ಜಾಯೇಗಿ. ನಾನು ಯಥಾರ್ಥ ಬಾಬೋರ್ ನೆನಪು ಮಾಡ್ತಾ ಇದ್ದೀನಿ ಅಂದರೆ ತುಕ್ಕು ಬಿಡ್ತಾ ಹೋಗಬೇಕು. ಏಕ್ ಬಾಪ್ ಕೆ ಸಿವಾಯ್ ಔರ್ ಕೋಯಿ ಯಾದ್ ನಾ ಆಯೆ. जैसे स्त्री का पति के साथ कितना लव होता है. ಬಾಬೋರ್ ನೆನಪು ಮಾಡಿದಷ್ಟು ತುಕ್ಕು ಬಿಡ್ತಾ ಹೋಗುತ್ತೆ. ಒಬ್ಬ ಬಾಬೋರ ವಿನಃ ಇನ್ಯಾರೂ ನೆನಪಿಗೆ ಬರಬಾರ್ದು. ಹೇಗೆ ಪತ್ನಿಗೆ ಪತಿ ಜೊತೆ ಎಷ್ಟೊಂದು ಪ್ರೀತಿ ಇರುತ್ತೆ, ಬಾಬಾ ಹೇಳ್ತಾರೆ ಹಾಗೆ ನೀವು ಆತ್ಮಗಳಿಗೆ ಬಾಬೋರ್ ಜೊತೆ ಎಷ್ಟೊಂದು ಪ್ರೀತಿ ಇರಬೇಕು. ತುಮಾರಿ ಭಿ ಸಗಾಯಿ ಹುಯಿ ಹೇ ನಾ, ಸಗಾಯಿ ಕಿ ಖುಷಿ ಕಮ್ ಹೋತಿ ಹೇ ಕ್ಯಾ. ಬಾಬಾ ಹೇಳ್ತಾರೆ ನಿಮ್ಮದು ಬಾಬೋರ್ ಜೊತೆ ನಿಶ್ಚಿತಾರ್ಥ ಆಗಿದೆ ಅಲ್ವಾ. ನಿಶ್ಚಿತಾರ್ಥ ಆಯಿತು ಅಂದರೆ ಆ ಖುಷಿ ಏನು ಕಡಿಮೆ ಇರುತ್ತಾ. ಯಾರ ಜೊತೆ ನಿಶ್ಚಿತಾರ್ಥ ಆಗಿದೆ ಅವರು ಯಾರು ಅನ್ನೋದ್ರ ಆಧಾರದ ಮೇಲೆ ಎಷ್ಟೊಂದು ಖುಷಿ ಇರುತ್ತಲ್ವ. ಶ್ರೀ ಬಾಬಾ ಕೇತೆ ಹೇ ಮೀಟೆ ಮೀಟೆ ಬಚ್ಚೆ ತುಮಾರೆ ಹಮಾರೆ ಸಾಥ್ ಸಗಾಯಿ ಹುಯಿ ಹೇ. ಬ್ರಹ್ಮಾ ಕೆ ಸಾಥ್ ಸಗಾಯಿ ನಹೀ ಹೇ, ಸಗಾಯಿ ಪಕ್ಕಿ ಹೋ ಗई, फिर तो उनकी ही याद सतानी चाहिए. ಶ್ರೀ ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ ನಿಮ್ಮದು ನನ್ನ ಜೊತೆ ಫಿಕ್ಸ್ ಆಗಿದೆ, ಸ್ಥಿರ ಆಗಿದೆ. ಈಗ ನೋಡಿ ಕುಮಾರಿ ಅಥವಾ ಕುಮಾರರು ಯಾರಂತ ಹುಡುಕ್ತಾರೆ, ಯಾರ ಜೊತೆ ಫಿಕ್ಸ್ ಆಯಿತು, ಬುದ್ಧಿ ಕನೆಕ್ಟ್ ಆಯಿತು, ಅಲ್ಲೆಷ್ಟು ಪ್ರೀತಿ, ಎಷ್ಟು ನಶೆ, ಎಷ್ಟು ಖುಷಿ ಎಲ್ಲ ಇರುತ್ತೆ. ಬಾಬಾ ಹೇಳ್ತಾರೆ ಈಗ ನಿಮ್ಮ ಪ್ರೀತಿ ನಿಶ್ಚಯ ಬ್ರಹ್ಮ ಬಾಬೋರ್ ಜೊತೆ ಅಲ್ಲ, ನಿಮ್ಮ ಸಂಬಂಧ ನಿಶ್ಚಯ ಶ್ರೀ ಬಾಬೋರ್ ಜೊತೆ ಪಕ್ಕ ಆಗೋಯ್ತು, ಫಿಕ್ಸ್ ಆಗೋಯ್ತು ಅಂದಮೇಲೆ ಬಾಬೋರ್ ನೆನಪು ಸತಾಯಿಸ್ತಾ ಇರಬೇಕಲ್ವ. ನೋಡಿ ಯಾರ ಮೇಲೆ ಪ್ರೀತಿ ಇದೆ ಬುದ್ಧಿ ಹೆಂಗೆ ಸತಾಯಿಸುತ್ತೆ, ಅವ್ರನ್ನ ಮರೆಯೋದೇ ಕಷ್ಟ. ಅವ್ರನ್ನ ಮರೆಯೋಕ್ಕಾಗದೆ ಎಷ್ಟೊಂದು ಜನ ಪ್ರಾಣ ಬಿಡ್ತಾರೆ. ಅಷ್ಟೊಂದು ಪ್ರೀತಿ ಬಾಬೋರ್ ಜೊತೆ ಇದೆಯಾ. ಬಾಬೋರು ಹೇಳ್ತಾರೆ ಪ್ರಾಣ ಏನು ಬೇಡ ನಿಮ್ಮದು, ನನ್ನನ್ನು ಪ್ರೀತಿಯಿಂದ ನೆನಪು ಮಾಡಿರಿ ಅಷ್ಟೇ ಸಾಕು. ಬಾಪ್ ಸಮझाते हैं मीठे बच्चे गफलत मत करो, ಸ್ವದರ್ಶನ್ ಚಕ್ರಧಾರಿ ಬನೋ, ಲೈಟ್ ಹೌಸ್ ಬನೋ. ಬಾಬಾ ಹೇಳ್ತಾರೆ ಮಧುರರಾದ ಮಕ್ಕಳೇ ಹುಡುಗಾಟಿಕೆ ಮಾಡಬೇಡಿ,
ಸ್ವದರ್ಶನ ಚಕ್ರಧಾರಿಗಳಾಗಿ, ಲೈಟ್ ಹೌಸ್ ಆಗಿ. ಸ್ವದರ್ಶನ ಚಕ್ರಧಾರಿ ಆಗೋದ್ರಿಂದ ಪ್ರಾಕ್ಟೀಸ್ ಚೆನ್ನಾಗಾಗುತ್ತೆ. ಅಂದರೆ ಎಷ್ಟು ಸ್ವದರ್ಶನ ಮಾಡ್ತಾ ಹೋಗ್ತೀರಿ ಅಷ್ಟು ಪ್ರಾಕ್ಟೀಸ್ ಚೆನ್ನಾಗಿರುತ್ತೆ. तो फिर तुम जैसे ज्ञान का सागर हो जाएंगे. ಅಷ್ಟು ನಿಮ್ಮಲ್ಲಿ ಜ್ಞಾನ ಧಾರಣೆ ಆಗುತ್ತೆ, ನೀವು ಜ್ಞಾನ ಸಾಗರರಾಗ್ತೀರಿ. ಅಂದರೆ ಎಷ್ಟು ಪ್ರಾಕ್ಟೀಸ್ ಅಷ್ಟು ತಂದೆ ಸಮಾನ ಆಗ್ತಾ ಹೋಗ್ತೀರಿ. जैसे स्टूडेंट पढ़कर टीचर बन जाते हैं ना, तुम्हारा ದಂಧಾ ही ये है. ಹೆಂಗೆ ವಿದ್ಯಾರ್ಥಿ ಚೆನ್ನಾಗಿ ಓದಿದರೆ ಟೀಚರ್ ಆಗಿಬಿಡ್ತಾರೆ ವಿದ್ಯಾರ್ಥಿನೇ, ಅದೇ ಥರ ಇದೇ ನಿಮ್ಮ ಕರ್ತವ್ಯನೂ ಅಲ್ವಾ. ನೀವು ಬಾಬೋರ್ ಥರ ಟೀಚರ್ ಆಗಿ ಅನೇಕರನ್ನು ತನ್ನ ಸಮಾನ ಮಾಡ್ಕೊಳ್ಳೋ ಕರ್ತವ್ಯ ಅಲ್ವಾ ನಿಮ್ಮದು. सबको स्वदर्शन चक्रधारी बनाओ, तब ही चक्रवर्ती राजा रानी बनेंगे. इसीलिए बाबा सदैव बच्चों से पूछते हैं, स्वदर्शन चक्रधारी हो बैठे हो. ನಿಮ್ಮ ಕರ್ತವ್ಯ ಇದೇನೆ, ಎಲ್ಲರನ್ನೂ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿ, ಆವಾಗಲೇ ನೀವು ಚಕ್ರವರ್ತಿ ರಾಜ ರಾಣಿ ಆಗ್ತೀರಿ. ಆದ್ದರಿಂದ ಬಾಬಾ ಸದಾ ಮಕ್ಕಳನ್ನು ಇದೇ ಪ್ರಶ್ನೆ ಕೇಳ್ತಾರೆ, ಸ್ವದರ್ಶನ ಚಕ್ರಧಾರಿಗಳಾಗಿ ಕೂತಿದ್ದೀರಾ? ಏಕೆಂದರೆ ಇಲ್ಲಿ ಕೂತ್ಕೊಂಡು ಬುದ್ಧಿ ಹೊರಗಡೆ ಅಲ್ಲಿ ಇಲ್ಲಿ ವ್ಯಕ್ತಿ ವಸ್ತು ಪದಾರ್ಥಗಳಲ್ಲಿ ತಿರುಗುತ್ತೆ ಅಂದರೆ ಪರದರ್ಶನ ಆಯ್ತಲ್ಲ. ಬಾಬಾ ಹೇಳ್ತಾರೆ ಅದಕ್ಕೆ ಸ್ವದರ್ಶನ ಚಕ್ರಧಾರಿಯಾಗಿ ಕೂತ್ಕೊಂಡಿದ್ದೀರಾ. बाप भी स्वदर्शन चक्रधारी है ना. बाप आए हैं तुम मीठे बच्चों को वापस ले जाने. तुम बच्चों बिगर हमको भी जैसे बेआरामी होती है. ಬಾಬಾ ಹೇಳ್ತಾರೆ ನಾನು ಸ್ವದರ್ಶನ ಚಕ್ರಧಾರಿಯಾಗೆ ಕೂತ್ಕೊಂಡಿದ್ದೀನಲ್ವ. ಏಕೆಂದರೆ ಬಾಬೋರು ಸ್ವದರ್ಶನ ಚಕ್ರಧಾರಿ ಅಂದರೆ ಬಾಬಾ ತನ್ನ ಜ್ಞಾನದ ಆಧಾರದ ಮೇಲೆ ಮಕ್ಕಳನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡ್ತಾರೆ. ಬಾಬೋರು ಬಂದಿದ್ದಾರೆ ನಿಮ್ಮ ಮಧುರವಾದ ಮಕ್ಕಳನ್ನು ವಾಪಸ್ ಕರ್ಕೊಂಡು ಹೋಗಲಿಕ್ಕೆ. ಬಾಬಾ ಹೇಳ್ತಾರೆ ನಿಮ್ಮ ಮಕ್ಕಳು ಇಲ್ಲದೆ ನನಗೂ ಆರಾಮ ಅನಿಸಲ್ಲ. ಮಕ್ಕಳನ್ನು ಬಿಟ್ಟು ಇರೋಕ್ಕಾಗಲ್ಲ ಬಾಬೋರಿಗೆ. ಏಕೆಂದರೆ ಕಲ್ಪಕ್ಕೊಂದೇ ಸಲ ಬರೋದಲ್ಲ ಬಾಬೋರು. ಬಾಬೋರಿಗೆ ಮಕ್ಕಳ ಮೇಲೆ ಅಷ್ಟೊಂದು ಅಗಾಧ ಪ್ರೀತಿ ಇದೆ. ಆದರೆ ನನಗೆಷ್ಟು ಪ್ರೀತಿ ಇದೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ. जब समय होता तो बेआरामी हो जाती. बस अभी हम जाऊँ, बच्चे बहुत पुकारते, बहुत दुखी, तरस पड़ता है. ಯಾವಾಗ ಪರಂಧಾಮದಲ್ಲಿ ಇರ್ತಾರೆ ಬಾಬೋರು, ಅವ್ರ ಟೈಮ್ ಬರುತ್ತಲ್ಲ ಆವಾಗ ಅಲ್ಲಿ ಇರೋಕ್ಕಾಗಲ್ಲ. ಹೆಂಗೆ ಪ್ರೀತಿಯಲ್ಲಿ ಮಕ್ಕಳಿಗೆ ಎಲ್ಲಿದ್ದರೂ ಓಡಿ ಬರ್ತಾರಲ್ಲ, ಹಾಗೆ ಬಾಬೋರಿಗೂ ಬೇಆರಾಮಿ ಅನಿಸುತ್ತೆ. ಹೋಗೋಣ ಈಗ ನನ್ನ ಮಕ್ಕಳ ಹತ್ರ, ನನ್ನ ಮಕ್ಕಳು ತುಂಬ ಕರೀತಾ ಇದ್ದಾರೆ, ತುಂಬ ದುಃಖಿಯಾಗಿದ್ದಾರೆ, ಪತೀತರಾಗಿಬಿಟ್ಟಿದ್ದಾರೆ. ಕರುಣೆ ಬರುತ್ತೆ ಬಾಬೋರಿಗೆ, ಓಡ್ಕೊಂಬರ್ತಾರೆ ಪರಂಧಾಮದಿಂದ ಇಲ್ಲಿಗೆ. ಅಪ್ ತುಮ್ ಬಚ್ಚೋಂ ಕೋ ಚಲ್ನಾ ಹೇ ಕರ್. ಬಂದಿದ್ದಾರೆ ಈಗ ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗಲಿಕ್ಕೆ. ಈಗ ನಾವು ವಾಪಸ್ ತಂದೆ ಜೊತೆಗೆ ಮನೆಗೆ ಹೋಗಬೇಕು. ಫಿರ್ ವಹಾ ಸೆ ತುಮ್ ಆಪೇ ಹಿ ಚಲೇ ಜಾಯಂಗೆ ಸುಖಧಾಮ್. ಅಲ್ಲಿಂದ ಪರಂಧಾಮದಿಂದ ಮತ್ತಿಲ್ಲಿಗೆ ಬರಲ್ಲ ನೀವು, ವಾಪಸ್ ಅಲ್ಲಿಂದ ಹೋಗ್ತೀರಿ ಸುಖಧಾಮಕ್ಕೆ. वहाँ मैं तुम्हारा साथी नहीं बनूँगा, अपनी अवस्था अनुसार तुम्हारी आत्मा चली जाएगी. ಅಲ್ಲಿ ನಾನು ನಿಮ್ಮ ಜೊತೆ ಬರೋದಿಲ್ಲ. ಬಾಬಾ ಹೇಳ್ತಾರೆ ನಿಮ್ಮ ಅವಸ್ಥೆ, ನಿಮ್ಮ ಸ್ಥಿತಿ, ನಿಮ್ಮ ಪುರುಷಾರ್ಥ ಏನು ಮಾಡ್ಕೊಂಡಿರ್ತೀರಿ ಅದರ ಅನುಸಾರ ನೀವಾಗಿ ನಿಮ್ಮ ಟೈಮಿಗೆ ಸತ್ಯಯುಗದಲ್ಲಿ ಕೆಳಗಿಳಿತೀರಿ. तुम बच्चों को ये नशा रहना चाहिए. हम रूहानी यूनिवर्सिटी में पढ़ रहे हैं, हम गाडली स्टूडेंट है. ನಿಮ್ಮ ಮಕ್ಕಳಿಗೆ ಈ ನಶೆ ಇರಬೇಕು. ನಾವು ಆತ್ಮೀಯ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀವಿ, ನಾವು ಗಾಡ್ಲಿ ಸ್ಟೂಡೆಂಟ್. ಎಷ್ಟೆಷ್ಟು ನಶೆ ಬಾಬೋರ ಜೊತೆ ನಿಶ್ಚಯ ಆಗಿದೆ. ಸತ್ಯ ಪ್ರಿಯತಮ ಪತಿ ಬಾಬೋರು. ಬಾಬಾ ಹೇಳ್ತಾರೆ ಯಾವ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀನಿ, ಯಾರು ಸ್ಟೂಡೆಂಟ್, ಈ ನಿಶ್ಚಯ ಇರಬೇಕು. ನಾವೀಗ ಮನುಷ್ಯರಿಂದ ದೇವತೆ ಅಥವಾ ವಿಶ್ವದ ಮಾಲೀಕರಾಗಕ್ಕೋಸ್ಕರ ಓದ್ತಾ ಇದ್ದೀವಿ. इससे हम सारी मिनिस्ट्री पास कर लेते हैं, हेल्थ की एजुकेशन भी पढ़ते हैं, कैरेक्टर्स सुधारने की भी नॉलेज पढ़ते हैं. हेल्थ मिनिस्ट्री, फूड मिनिस्ट्री, लैंड मिनिस्ट्री, बिल्डिंग मिनिस्ट्री सब इसमें आ जाती है. ಬಾಬಾ ಹೇಳ್ತಾರೆ ಈಗ ನೀವು ಇಡೀ ವಿಶ್ವದ ಮಾಲೀಕರಾಗಕ್ಕೆ ಓದ್ತಾ ಇದ್ದೀರಿ, ಎಲ್ಲದೂ ಜ್ಞಾನ ನಿಮಗೆ ಬಂದುಬಿಡುತ್ತೆ. ಈಗ ಸಾರಿ ಮಿನಿಸ್ಟ್ರಿ ಪಾಸ್ ಕರ್ಲೇತೆ, ಎಲ್ಲ
ಮಂತ್ರಿ ಪದವಿಗಳನ್ನು ಪಾಸ್ ಮಾಡಿ ರಾಜರಾಗ್ಬಿಡ್ತೀರಿ. ಮಂತ್ರಿಗಳ್ಯಾರು ಸತ್ಯಯುಗದಲ್ಲಿ ಇರೋದೇ ಇಲ್ವಲ್ಲ. ಈಗ ಎಲ್ಲದಕ್ಕೂ ಒಬ್ಬೊಬ್ಬರು ಮಂತ್ರಿಗಳು ಒಂದೊಂದು ಖಾತೆಗೆ, ನೀವು ಎಲ್ಲ ಖಾತೆಗೂ ಹೆಡ್ ಆಗಿಬಿಡ್ತೀರಿ. ಬಾಬಾ ಹೇಳ್ತಾರೆ ಹೆಲ್ತು, ಎಜುಕೇಷನು, ಈ ವಿದ್ಯೆ ಓದ್ತಾ ಇದ್ದೀರಿ, ಇದರಿಂದ ಹೆಲ್ತು, ಎಜುಕೇಷನ್ನು, ನಿಮ್ಮ ಕ್ಯಾರೆಕ್ಟರ್ ಸುಧಾರಣೆ ಆಗೋ ಜ್ಞಾನ ಎಲ್ಲ ಓದ್ತಾ ಇದ್ದೀರಿ. ಅದರಿಂದ ಎಲ್ಲದನ್ನು ಪಾಸ್ ಮಾಡ್ತೀರಿ. ಹೆಲ್ತ್ ಮಿನಿಸ್ಟ್ರಿ, ಫುಡ್ ಮಿನಿಸ್ಟ್ರಿ, ಬಾಬಾ ಎಲ್ಲ ವೆರೈಟಿ ಫುಡ್ ಮಾಡೋದನ್ನು ಕಲಿಸ್ಕೊಡ್ತಾರೆ. ಲ್ಯಾಂಡ್ ಮಿನಿಸ್ಟ್ರಿ, ಇಡೀ ವಿಶ್ವದ ಮಾಲೀಕರಾಗ್ತೀರಿ. ಬಿಲ್ಡಿಂಗ್ ಮಿನಿಸ್ಟ್ರಿ, ಇಡೀ ದೊಡ್ಡ ದೊಡ್ಡ ಮೆಹಲ್ ಮಾಡ್ತೀರಿ. ಎಲ್ಲದೂ ಇದರೊಳಗಡೆ ಇದೆ. ಒಂದೊಂದಕ್ಕೆ ಮನುಷ್ಯರು ಎಷ್ಟೊಂದು ಕಷ್ಟಪಡ್ತಾರೆ, ಏನೇನೆಲ್ಲ ಮಾಡ್ತಾರೆ. ಬಾಬೋರು ಎಲ್ಲದನ್ನು ಕೊಡ್ತಾರೆ. ಇದರಲ್ಲಿ ಎಲ್ಲ ಪದವಿನೂ ಈ ಒಂದು ಪದವಿಯಲ್ಲಿ ಅಡಕವಾಗಿದೆ. ಅಂದರೆ ನಿಮ್ಮ ಮಕ್ಕಳಿಗೆ ಎಷ್ಟೊಂದು ಪ್ರೀತಿ ಇರಬೇಕು. ತಂದೆ ತಾಯಿ ಸ್ವಲ್ಪ ಅಲ್ಪ ಆಸ್ತಿ ಕೊಟ್ಟರೆ ಎಷ್ಟೊಂದು ಪ್ರೀತಿ ಇರುತ್ತೆ. ಬಾಬೋರು ಇಷ್ಟೆಲ್ಲ ಕೊಡ್ತಾರೆ ಅಂದರೆ ಬಾಬಾ ಹೇಳ್ತಾರೆ ನಿಮಗೆಷ್ಟು ಪ್ರೀತಿ ಇರಬೇಕು ಬಾಬೋರ ಮೇಲೆ. मीठे मीठे बच्चों को बाप बैठ समझाते, जब कोई सभा में भाषण करते हो वह किसको समझाते हो, घड़ी घड़ी बोलो अपने को आत्मा समझ, परम पिता परमात्मा को याद करो. ಮಧುರವಾದ ಮಕ್ಕಳಿಗೆ ಬಾಬೋರು ಕೂತ್ಕೊಂಡು ತಿಳಿಸ್ಕೊಡ್ತಾರೆ. ಮಕ್ಕಳೇ, ಯಾವುದೇ ಸಭೆಯಲ್ಲಿ ನೀವು ಭಾಷಣ ಮಾಡ್ತೀರಿ, ಸಂದೇಶ ಕೊಡ್ತೀರಿ, ತಿಳಿಸ್ತೀರಿ ಅಂದರೂ ಪದೇ ಪದೇ ಹೇಳಿ. ಪದೇ ಪದೇ ಇದು ನಿಮಗೆ ಸ್ಮೃತಿಯಲ್ಲಿರಬೇಕು. ತನಗೆ ಸ್ಮೃತಿಯಲ್ಲಿ ಇದ್ದರೆ ಅಲ್ವಾ ಬೇರೆಯವ್ರಿಗೆ ಹೇಳೋದು. ನೀವು ನಿಮ್ಮನ್ನು ಆತ್ಮ ಅಂತ ತಿಳಿದು ಪರಂಪಿತ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಈ ನೆನಪಿಂದನೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ, ನೀವು ಪಾವನರಾಗ್ತೀರಿ. ಗಡಿ ಗಡಿ ಯಾದ್ ಕರ್ನಾ ಹೈ, ಪದೇ ಪದೇ ನೆನಪು ಮಾಡಬೇಕು. ಪರಂತು ಯೇ ಭಿ ತುಮ್ ತಭಿ ಕಹ ಸಕೆಂಗೆ ಜಬ್ ಖುದ್ ಯಾದ್ ಮೇ रहेंगे. ಬಾಬಾ ಹೇಳ್ತಾರೆ ಪದೇ ಪದೇ ನೆನಪು ಮಾಡಿ ಅಂತ ಹೇಳಬೇಕು. ನೀವು ಆದರೂ ಯಾವಾಗ ಹೇಳೋಕ್ಕೆ ಸಾಧ್ಯ? ನೀವು ಖುದ್ ಬಾಬೋರ ನೆನಪಲ್ಲಿ ಇದ್ದರೆ ಅಲ್ವಾ ನೀವು ಬೇರೆಯವರಿಗೂ ಬಾಬೋರ ನೆನಪು ತರಿಸ್ಕೊಡೋಕ್ಕೆ ಸಾಧ್ಯ. ಇಸ್ ಬಾತ್ ಕಿ ಬಚ್ಚೋಂ ಕೋ ಬಹುತ್ ಕಮ್ಜೋರಿ ಹೈ. ಈ ಸಬ್ಜೆಕ್ಟಲ್ಲಿ, ಈ ಮಾತಲ್ಲಿ ತುಂಬ ಬಲಹೀನರಿದ್ದೀರಿ ಬಾಬೋರ ನೆನಪು ಮಾಡೋದ್ರಲ್ಲಿ. अंदरूनी तुम बच्चों को खुशी होगी, याद में रहेंगे तब दूसरों को समझाने का असर होगा. ಒಳಗಡೆ ನಿಮಗೆ ತುಂಬ ಖುಷಿ ಇರುತ್ತೆ. ಬಾಬೋರು ನೆನಪು ಮಾಡ್ತಾ ಇದ್ದೀರಿ ಅಂದರೆ ಪ್ರೂಫ್ ಅದು. ನೆನಪು ಮಾಡಿದಷ್ಟು ನೀವು ಬೇರೆಯವ್ರಿಗೆ ಜ್ಞಾನ ಹೇಳ್ತೀರಲ್ಲ, ಆ ಜ್ಞಾನದ ಪ್ರಭಾವನೂ ಅಷ್ಟೇ ಹರಿತವಾಗಿ ಆಗುತ್ತೆ. ತುಮ್ಹಾರಾ ಬೋಲ್ನಾ ಜಾಸ್ತಿ ನಹಿ ಹೋನಾ ಚಾಹಿಯೆ, ಆತ್ಮ ಅಭಿಮಾನಿ ಹೋ, ಥೋಡಾ ಭೀ ಸಮझाएंगे ತೀರ್ ಬಿ ಲಗೇಗ. ಬಾಬಾ ಹೇಳ್ತಾರೆ ನೀವೇನು ತುಂಬ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ತುಂಬ ಗಂಟೆಗಟ್ಟಲೆ ಹೇಳಿ ನಾನು ಏನೋ ಅವ್ರಿಗೆ ಅರ್ಥ ಮಾಡಿಸ್ಬಿಡ್ತೀನಿ, ಗಂಟೆಗಟ್ಟಲೆ ನೀವು ಮಾತಾಡೋ ಅವಶ್ಯಕತೆಯೇ ಇಲ್ಲ. ಆತ್ಮ ಅಭಿಮಾನಿಯಾಗಿ ನೀವು ಸ್ವಲ್ಪನೇ ಮಾತು ಹೇಳಿದ್ರು, ಜ್ಞಾನ ಹೇಳಿದ್ರು ಅವರಿಗೆ ಬಾಣ ನಾಟುತ್ತೆ. ಬಾಬಾ ಕೇತೆ ಬಚ್ಚೆ ಬೀತಿ ಸೋ ಬೀತಿ, ಅಬ್ ಪೆಹಲೆ ಅಪ್ನೆ ಕೋ ಸುಧಾರೋ. ಮಕ್ಕಳೇ, ಕಳೆದಿದ್ದು ಕಳೆದೋಯ್ತು ಬಿಡಿ. ಅಯ್ಯೋ ಹಾಗಾಯಿತು ಹಿಂಗಾಯಿತು ಕಳೆದೋಯ್ತಲ್ಲ, ಈಗ ಮೊದಲು ನೀವು ನಿಮ್ಮನ್ನು ಸುಧಾರಣೆ ಮಾಡ್ಕೊಳ್ಳಿ. ಖುದ್ ಯಾದ್ ಕರೆಂಗೆ ನಹಿ ದೂಸರೋಂ ಕೋ कहते रहेंगे ये ठगी चल न सके. ಬಾಬಾ ಹೇಳ್ತಾರೆ ಖುದ್ದು ನೀವು ಬಾಬೋರ್ ನೆನಪು ಮಾಡಲ್ಲ, ಬರೀ ಬೇರೆಯವ್ರಿಗೆ ಹೇಳ್ತಾ ಇರ್ತೀರಿ ಬಾಬೋರ್ ನೆನಪು ಮಾಡಿ, ಬಾಬೋರ್ ನೆನಪು ಮಾಡಿ. ಈ ವಂಚನೆ, ಈ ಮೋಸ ಇಲ್ಲಿ ನಡೆಯೋದಿಲ್ಲ. ಇದು ಮೋಸ, ತನಗೆ ತಾನೇ ವಂಚನೆ ಮಾಡ್ಕೊಳ್ಳೋದು, ಬೇರೆಯವರಿಗೆ ಹೇಳೋದು ಪಾಠ, ತಾನು ಮಾಡಲ್ಲ ಅಂದರೆ ಇದು ತನಗೆ ತಾನೇ ಮಾಡ್ಕೊಳ್ಳೋ ವಂಚನೆ. ಇದು ಭಾಳ ದಿನ ನಡೆಯೋದಿಲ್ಲ. ಅಂದರ್ ದಿಲ್ ज़रूर खाती होगी, बाप के साथ पूरा लव नहीं है, ಶ್ರೀಮತ್ ಪರ್ ಚಲ್ತೆ ನಹಿ ಹೇ. ಒಳಗಡೆ ಮನಸ್ಸು ತಿಂತಾ ಇರುತ್ತೆ, ಬಾಬೋರ ಜೊತೆ ಪೂರಾ ಪ್ರೀತಿ ಇಲ್ಲ ಅಂದರೆ ಶ್ರೀಮತದಂತೆಯೂ ನಡೆಯಲ್ಲ ಅವರು. ಶ್ರೀಮತದಂತೆ ನಡೆಯಲ್ಲ ಅಂದರೆ ಬಾಬೋರ ಮೇಲೆ ಪ್ರೀತಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಬೇಹದ್ದಿನ ತಂದೆ ಏನು ಶಿಕ್ಷಣ ಕೊಡ್ತಾ ಇದ್ದಾರೆ, ಅವ್ರು ಕೋಯ್ದೇನ ಸಕೆ. ಬಾಬೋರು ಕೊಡೋ ಶಿಕ್ಷಣ ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ कहते मीठे बच्चे इस पुरानी दुनिया को भूल जाओ, पिछाड़ी में तो ऐसा भूल ही जाना है. ಬಾಬಾ ಹೇಳ್ತಾರೆ ಮಧುರವಾದ ಮಕ್ಕಳೇ, ಈ ಹಳೆ ಜಗತ್ತನ್ನು ಈಗ ಮರ್ತು ಬಿಡಿ. ಕೊನೆಗೊಂದಿನ ನೀವು ಮರಿಲೇಬೇಕು, ಅದನ್ನು ಇವಾಗಲೇ ಮರ್ತು ಬಿಡಿ.
ಆವಾಗ ಬಾಬೋರು ತುಂಬ ಪ್ರಾಪ್ತಿ ಕೊಡ್ತಾರೆ. ಪರಿಸ್ಥಿತಿ ಬಂದಾಗ, ಜಗತ್ತಲ್ಲಿ ಆಪತ್ತುಗಳು ಬಂದಾಗ ವೈರಾಗ್ಯ ಬರುತ್ತೆ, ಅವಾಗ ಮರಿಲೇಬೇಕಾಗುತ್ತೆ. ಸಂಬಂಧಗಳಲ್ಲಿ ಪೆಟ್ಟು ಬಿದ್ದಾಗ ಮರಿಲೇಬೇಕಾಗುತ್ತೆ, ಅದಕ್ಕೇನು ಪ್ರಾಪ್ತಿ ಇರಲ್ಲ. ಈಗ ಬಾಬೋರು ಹೇಳಿದಾಗಲೇ ಈ ಹಳೆಯ ಪ್ರಪಂಚವನ್ನು ಮರ್ತು ಬಿಡಿ ಅಂತಿದ್ದಲ್ಲಿ ಕೊನೆಗೆ ಎಲ್ಲರೂ ಮರಿಲೇಬೇಕಲ್ಲ. बुद्धि लग जाती अपने शांति धाम और सुख धाम में, बाप को याद करते करते बाप के पास चले जाना है. ಬುದ್ಧಿ ಬಾಬೋರಲ್ಲಿ, ಶಾಂತಿಧಾಮದಲ್ಲಿ, ಸುಖಧಾಮದಲ್ಲಿ ಕನೆಕ್ಟ್ ಆಗಿಬಿಡಲಿ. ಬಾಬೋರ್ ನೆನ್ಪು ಮಾಡ್ತಾ ಮಾಡ್ತಾ ಬಾಬೋರ ಹತ್ರನೇ ಹೊರಟೋಗ್ತೀರಿ. ಪತೀತ ಆತ್ಮ ಅಂತೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ವಹೇ ಪಾವನ ಆತ್ಮವು ಕಾ ಘರ್, ಅದು ಪಾವನ ಆತ್ಮಗಳ ಮನೆ. ಅದು ಪರಂಧಾಮ, ಅಲ್ಲಿ ಪಾವನ ಆತ್ಮಗಳಿಗೆ ಮಾತ್ರ ಪ್ರವೇಶ ಇರೋದು. ये शरीर 5 तत्वों से बना हुआ है, तो 5 तत्व यहाँ रहने लिए खींचते हैं, क्योंकि आत्मा ने ये जैसे प्रॉपर्टी ली हुई है, इसलिए शरीर से ममत्व हो गया है. ಬಾಬಾ ಹೇಳ್ತಾರೆ, ಈ ಶರೀರ 5 ತತ್ವಗಳಿಂದ ಮಾಡಲ್ಪಟ್ಟಿರೋದು. ಈ 5 ತತ್ವಗಳು ನಿಮ್ಗೆ ಇಲ್ಲಿರೋಕ್ಕೆ ಎಳಿತಾ ಇರುತ್ತೆ. ಈ ದೇಹ ಈ ಪ್ರಪಂಚದಲ್ಲೇ ಎಳಿತಾ ಇರುತ್ತೆ. ಇದೊಂಥರ ಗುರುತ್ವಾಕರ್ಷಣೆ ಇದ್ದಂಗೆ. ಬಾಬಾ ಹೇಳ್ತಾರೆ, ಆತ್ಮಕ್ಕೆ ಇದೊಂದು ಪ್ರಾಪರ್ಟಿ ತಗೊಂಡ್ಬಿಟ್ಟಿದೆ. ಈ ಪ್ರಾಪರ್ಟಿ, ಶರೀರ ಅನ್ನೋ ಪ್ರಾಪರ್ಟಿ ಮೇಲೆ ತುಂಬ ಮಮತ್ವ ಬಂದ್ಬಿಟ್ಟಿದೆ ಆತ್ಮಕ್ಕೆ. अब इनसे ममत्व निकाल जाना अपने घर, वहाँ तो ये 5 तत्व है नहीं. ಈಗ ಇದ್ರ ಮೇಲಿರೋ ಮಮತ್ವ ತೆಗೆದು ನಾವು ನಮ್ಮ ಮನೆಗೆ ವಾಪಸ್ ಹೋಗಬೇಕು. ಅಲ್ಲಿ 5 ತತ್ವಗಳಿಲ್ಲ. ಅದಕ್ಕೆ ಸಾತ್ವ ಆಸ್ಮಾನ್ ಅಂತಾರೆ, ಪರಂಧಾಮ. ಈ 5 ತತ್ವಗಳು ಇಲ್ಲ, ಯಾವುದೇ ಆಕರ್ಷಣೆ ಇಲ್ಲ. ಸತ್ಯಯುಗದಲ್ಲಿ ಶರೀರ ಯೋಗ ಬಲದಿಂದ ತಯಾರಾಗುತ್ತೆ, ಯೋಗ ಬಲದಿಂದನೇ ಜನ್ಮ ಆಗುತ್ತೆ. ಸತೋ ಪ್ರಧಾನ ಪ್ರಕೃತಿ ಇರುತ್ತೆ, ಇಸಲಿಯೇ ಕೀಂಚ್ತಿ ನಹಿ. ಅಲ್ಲಿ ಸತೋ ಪ್ರಧಾನ ಪ್ರಕೃತಿ, ಶರೀರನೂ ಸತೋ ಪ್ರಧಾನ, ದೇಹದ ಆಕರ್ಷಣೆ ಇರೋದಿಲ್ಲ, ಸೆಳೆತ ಇರೋದಿಲ್ಲ. ದುಃಖ ನೈ ಹೋತಾ, ಎ ಬಡಿ ಮೈನ್ ಬಾತೆ ಸಮಜ್ನೆ ಕಿ. ಯಾವುದೇ ಆಕರ್ಷಣೆನೂ ಇರಲ್ಲ, ಯಾವುದೇ ದುಃಖನೂ ಇರಲ್ಲ ಅಲ್ಲಿ. ಬಾಬಾ ಹೇಳ್ತಾರೆ, ಇದೆಲ್ಲ ಭಾಳ ಚೆನ್ನಾಗಿ ತಿಳ್ಕೊಬೇಕಾಗಿರೋ ಸೂಕ್ಷ್ಮ ಮಾತುಗಳಿದು. यहाँ 5 तत्वों का बल आत्मा को खींचती है, इसलिए शरीर छोड़ने की दिल नहीं होती है. ಇಲ್ಲಿ 5 ತತ್ವಗಳು ಆತ್ಮನ ತನ್ನ ಕಡೆ ಸೆಳೆಯುತ್ತೆ, ಅಟ್ರ್ಯಾಕ್ಷನ್. ಬಾಬಾ ಹೇಳ್ತಾರೆ, ಅದರಿಂದ ಆತ್ಮಕ್ಕೆ ಈ ಶರೀರ ಬಿಡೋಕ್ಕೆ ಇಷ್ಟ ಆಗೋದಿಲ್ಲ. ನೋಡಿ, ಶರೀರದಲ್ಲಿ ಇರೋಕ್ಕೆ ಏನೇನೆಲ್ಲ ಪ್ರಯತ್ನ ಮಾಡುತ್ತೆ ಆತ್ಮ. नहीं तो इनमें और ही कुछ होना चाहिए. पावनपन शरीर ऐसे छोड़ेंगे जैसे मक्खन से बाल. ಇಲ್ಲಾಂದರೆ ಈ ಶರೀರ ಬಿಡೋದಕ್ಕೆ ನಿಮಗೆ ತುಂಬ ಖುಷಿ ಇರಬೇಕು. ಈ ಶರೀರನ ನೀವು ಯಾವ ಥರ ಬಿಡಬೇಕು ಅಂದರೆ, ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ, ಎಷ್ಟು ಸಹಜವಾಗಿ. ಅಂದರೆ ಈ ಶರೀರದ ಮೇಲಿರೋ ಮಮತ್ವ ತೆಗೆದ್ರೆ ಮಾತ್ರ ಆತ್ಮ ಸಹಜವಾಗಿ, ಬಾಬೋರು ಹೇಳುತ್ತಾರೆ, ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ಸಹಜವಾಗಿ ಆತ್ಮ ಈ ಶರೀರದಿಂದ ನ್ಯಾರ ಆಗುತ್ತೆ. तो शरीर से सब चीज़ों से ममत्व एकदम मिटा देना है, इससे हमारा कोई कनेक्शन नहीं. ಈ ಶರೀರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳ ಮೇಲಿರೋ ಮಮತ್ವನ ಏಕ್ದಮ್ ತೆಗೆದುಹಾಕಿ. ಬಾಬಾ ಹೇಳ್ತಾರೆ, ಇದು ಯಾವುದ್ರ ಜೊತೆ ನಮಗೇನು ಕನೆಕ್ಷನ್ ಇಲ್ಲ. ಈಗ ವಾಪಸ್ ಹೋಗಬೇಕು, ಬಸ್ ಹಮ್ ಜಾತೆ ಬಾಬಾಕ್ಕೆ ಪಾಸ್. ಇನ್ನೇನು ಹೊರಟಾಯ್ತಲ್ಲ, ಮನೆಗೆ ವಾಪಸ್ ನಮ್ಮ ತಂದೆ ಹತ್ರ ಹೋಗಬೇಕು. इस दुनिया में अपना बैगेज तैयार कर पहले से ही बेच दिया है, साथ में तो चल न सकें. ಬಾಬಾ ಹೇಳ್ತಾರೆ, ನೀವು ಏನೋ ಜೊತೇಲಿ ತಗೊಂಡೋಗೋಕ್ಕಾಗಲ್ಲ, ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಹೇಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆದರೆ ಲಗೇಜೆಲ್ಲ ಬ್ಯಾಗೇಜ್ ಎಲ್ಲ ಕಳಿಸ್ಕೊಡ್ಲಾಗುತ್ತೆ, ಆಮೇಲೆ ಹೋಗ್ತೀವಲ್ಲ, ಅದೇ ಥರ ಬಾಬಾ ಹೇಳ್ತಾರೆ, ನಿಮ್ಮ ಬ್ಯಾಗೇಜ್ ಮೊದಲೇ ಕಳಿಸ್ಬಿಡಿ. ಅಂದರೆ ಏನು ಬಾಬೋರ ಸೇವೆಯಲ್ಲಿ ಉಪಯೋಗಿಸ್ತೀರಿ, ಇದೇ ಟ್ರಾನ್ಸ್ಪೋರ್ಟ್ ಆಫೀಸ್, ಇಲ್ಲಿಗೆ ಹಾಕಿರ ಅಲ್ಲಿ ಸಿಗುತ್ತೆ. ಜೊತೇಲಿ ಮಾತ್ರ ಏನು ತಗೊಂಡೋಗೋಕ್ಕೆ ಬರಲ್ಲ. ಬಾಕಿ ಆತ್ಮಾओं को जाना है, शरीर को भी यहाँ छोड़ दिया है. ಆತ್ಮ ಅಷ್ಟೇ ನಾವು ಹೋಗೋದು, ಈ ಶರೀರನೂ ಇಲ್ಲೇ ಬಿಟ್ಟು ಹೋಗಬೇಕು. बाबा ने नए शरीर का साक्षात्कार करा दिया है, हीरे जौहरों के महल मिल जाएंगे. ಸತ್ಯಯುಗದಲ್ಲಿ ಹೊಸ ಶರೀರ ಯಾವ ಥರ ಸಿಗುತ್ತೆ ಅದನ್ನು ಬಾಬೋರ್ ಸಾಕ್ಷಾತ್ಕಾರದಲ್ಲಿ ತೋರಿಸಿದ್ದಾರೆ. ಬಾಬಾ ಹೇಳ್ತಾರೆ, ಅಲ್ಲಿ
ಚಿನ್ನದ ಮೆಹಲ್ ವಜ್ರ ವೈಢೂರ್ಯಗಳಿಂದ ಶೃಂಗರಿತವಾಗಿರೋ ಸಿಗುತ್ತೆ. ಇಂತಹ ಸುಖಧಾಮಕ್ಕೆ ಹೋಗಲಿಕ್ಕೆ ಕಿತ್ನಿ ಮೆಹನತ್ ಕರ್ನಿ ಚಾಹಿಯೆ, ಅದಕ್ಕೆ ಎಷ್ಟೊಂದು ಪರಿಶ್ರಮ ಪಡಬೇಕು. ಮನುಷ್ಯ ಒಂದು ಅಲ್ಪ ಪ್ರಾಪ್ತಿಗೆ ಎಷ್ಟೊಂದು ಪರಿಶ್ರಮ ಪಡ್ತಾರೆ, ಇಷ್ಟು ದೊಡ್ಡ ಪ್ರಾಪ್ತಿ ಅಂದರೆ ಪರಿಶ್ರಮ ಪಡಬೇಕಲ್ಲ. ತಕ್ನಾ ನಹಿ ಚಾಹಿಯೆ, ದಿನ್ ರಾತ್ ಬಹುತ್ ಕಮಾಯಿ ಕರ್ನಿ ಹೈ. इसीलिए बाबा कहते नींद को जीतने वाले बच्चे मामी कम याद करो और विचार सागर मंथन करो. ಇದರಲ್ಲಿ ಎಂದೂ ಸುಸ್ತಾಗಬೇಡಿ, ಆಯಾಸ ಆಗಬಾರ್ದು. ಇಷ್ಟು ದೊಡ್ಡ ಪ್ರಾಪ್ತಿ ಇದೆ ಇದರಲ್ಲಿ. ಹಗಲು ರಾತ್ರಿ ಬಹಳ ಸಂಪಾದನೆ ಮಾಡ್ಕೋಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಓ ನನ್ನ ನಿದ್ರಾ ಜೀತ್ ಮಕ್ಕಳೇ, ಅಮೃತ ವೇಳೆ ನಿದ್ರಾ ಜೀತರಾಗಿ ನನ್ನೊಬ್ಬನ ನೆನ್ಪು ಮಾಡಿ ಜ್ಞಾನದ ವಿಚಾರ ಸಾಗರ ಮತನ ಮಾಡಿ. ಡ್ರಾಮಾದ ರಹಸ್ಯವನ್ನು ಬುದ್ಧಿಯಲ್ಲಿ ಇಟ್ಕೊಂಡು ಬುದ್ಧಿ ಏಕ್ದಮ್ ಶೀತಲ್ ಹೋ ಜಾತಿ. ಡ್ರಾಮಾದ ರಹಸ್ಯ ಎಷ್ಟು ಬುದ್ಧಿಯಲ್ಲಿರುತ್ತೋ ಬುದ್ಧಿ ಅಷ್ಟು ಏಕ್ದಮ್ ಶೀತಲವಾಗಿಬಿಡುತ್ತೆ. ಜೋ ಮಹಾರಥಿ ಬಚ್ಚೆ ಹೋಂಗೆ ಕಬ್ ಹಿಲೇಂಗೆ ನಹಿ. ಯಾರು ಮಹಾರಥಿ ಮಕ್ಕಳು ಅವರೆಂದು ಯಾವುದೇ ಪರಿಸ್ಥಿತಿಯಲ್ಲೂ ಅವರು ಅಲುಗಾಡೋದಿಲ್ಲ. ಶಿವ ಬಾಬಾ ಕೋ ಯಾದ್ ಕರೆಂಗೆ ತೋ ವಹ ಸಂಭಾಲ್ ಭಿ ಕರೆಂಗೆ. ಬಾಬೋರನ್ನು ನೆನಪು ಮಾಡ್ತೀರಿ ಅಂದರೆ ಬಾಬೋರ್ ಅಂತಹ ಮಕ್ಕಳನ್ನು ಸ್ವಯಂ ಸಂಭಾಲನೆಯೂ ಮಾಡ್ತಾರೆ. ಬಾಪ್ ತುಮ್ ಬಚ್ಚೋಂ ಕೋ ದುಃಖ ಸೆ ಚುಡಾಕರ್ ಶಾಂತಿ ಕಾ ದಾನ್ ದೇತೆ ಹೈ. ಬಾಬೋರ್ ನಿಮ್ಮನ್ನು ದುಃಖದಿಂದ ಬಿಡಿಸಿ ಶಾಂತಿಯ ದಾನ ಕೊಡ್ತಾರೆ. ತುಮಕೋ ಭಿ ಶಾಂತಿ ಕಾ ದಾನ್ ದೇನಾ ಹೈ. ತುಮಾರಿ ಬೇಹದ್ ಕಿ ಶಾಂತಿ ಅರ್ಥಾತ್ ಯೋಗ ಬಲ್ ದೂಸರೋं को भी एकदम ಶಾಂತ ಕರ್ ದೇಂಗೆ. ಬಾಬಾ ಹೇಳ್ತಾರೆ, ನೀವು ಶಾಂತಿ ದಾನನೇ ಕೊಡಬೇಕು ಎಲ್ಲರಿಗೂ. ನಿಮ್ಗೆ ಎಷ್ಟು ಬೇಹದ್ದಿನ ಶಾಂತಿ ಅಂದರೆ ಅರ್ಥ ಯೋಗ ಬಲ ಅಂದರೆ ಬಾಬೋರ್ ನೆನಪದಲ್ಲಿ ಇದ್ದಷ್ಟು ಆ ಶಾಂತಿ ಯೋಗ ಬಲನೇ ಬೇಹದ್ ಶಾಂತಿ. ಬೇರೆಯವರನ್ನು ಏಕದಮ್ ಶಾಂತ ಮಾಡಿಬಿಡುತ್ತೆ. ಅದು ಜಟ್ ಮಾಲೂಮ್ ಪಡ್ ಜಾಯೇಗಾ ಹಮಾರೆ ಘರ್ ಕಾ ಹೈ ವ ನಹಿ. ಆವಾಗ ನೀವು ಎಲ್ಲರನ್ನೂ ಗುರುತಿಸೋದು ಸಹಜ ಆಗುತ್ತೆ, ಇವರು ನಮ್ಮ ಪರಿವಾರದವ್ರು ಹೌದಾ ಅಲ್ವಾ. ಆತ್ಮ ಕೋ ಜಟ್ ಕಶಿಶ್ ಹೋಗಿ ಹಮಾರಾ ಬಾಬಾ ಹೈ. ನಬ್ಜ ಭಿ ದೇಖನಿ ಹೋತಿ ಹೈ. ಬಾಪ್ ಕಿ ಯಾದ್ ಮೇ ರಹೆ ಫಿರ್ ದೇಖೋ ಈ ಆತ್ಮ ಹಮಾರೆ ಕುಲ್ ಕಿ ಹೈ. ಬಾಬಾ ಹೇಳ್ತಾರೆ, ಆತ್ಮಕ್ಕೆ ಗೊತ್ತಾಗ್ಬಿಡುತ್ತೆ ಆಕರ್ಷಣೆ, ಬಾಬೋರ ಆಕರ್ಷಣೆ, ದೇವತಾ ಪರಿವಾರದ ಆತ್ಮಗಳ ಆಕರ್ಷಣೆ ಗೊತ್ತಾಗುತ್ತೆ. ನಾಡಿ ನೋಡಬೇಕಾಗುತ್ತೆ, ಪ್ರತಿಯೊಂದು ಆತ್ಮವನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ನೀವು ಬಾಬೋರ ನೆನಪಲ್ಲಿದ್ದು ನೋಡಿ, ಈ ಆತ್ಮ ನಮ್ಮ ಕುಲದ ದೇವತಾ ಕುಲದ ಆತ್ಮ ಹೌದಾ ಅಲ್ವಾ ಅನ್ನೋದು ಗೊತ್ತಾಗುತ್ತೆ. ಅಗರ್ ಹೋಗಿ ತೋ ಏಕದಮ್ ಶಾಂತ ಹೋ ಜಾಯೇಗಿ. ಅವ್ರು ನಮ್ಮ ಕುಲದ ಆತ್ಮಗಳಾದರೆ ಬಾಬೋರ ಜ್ಞಾನ ಕೇಳ್ತಾ ಕೇಳ್ತಾ ಏಕದಮ್ ಶಾಂತ ಆಗಿಬಿಡ್ತಾರೆ. ಇಸ್ ಕುಲ್ ಕೆ ಹೋಂಗೆ ಉನೋ ಕೋ ಹಿ ಇನ್ ಬಾತೋ ಮೇ ರಸ್ ಬೈಟೇಗಾ. ಯಾರು ಈ ಕುಲದ ಆತ್ಮಗಳು ಅವರಿಗೆ ಈ ಮಾತಿನ ರುಚಿ ಗೊತ್ತಾಗುತ್ತೆ, ಈ ರಸ ಅವರೇ ತುಂಬಿಕೊಳ್ತಾರೆ. ಬಚ್ಚೆ ಯಾದ್ ಕರ್ತೆ ಬಾಪ್ ಭಿ ಪ್ಯಾರ್ ಕರ್ತೆ. ಆತ್ಮ ಕೋ ಪ್ಯಾರ್ ಕಿಯಾ ಜಾತಾ ಹೈ. ನಿಮ್ಮ ಮಕ್ಕಳು ಬಾಬೋರು ನೆನಪು ಮಾಡ್ತೀರಿ ಅಂದರೆ ಬಾಬೋರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಬಾಬೋರು ನೆನಪು ಮಾಡಿದಷ್ಟು ನಿಮ್ಮನ್ನು ಸಂಭಾಲನೆಯೂ ಮಾಡ್ತಾರೆ. ಆತ್ಮಕ್ಕೆ ಪ್ರೀತಿ ಮಾಡಲಾಗುತ್ತಲ್ವ. ನೀವು ಮಕ್ಕಳಿಗೆ ಗೊತ್ತಿದೆ, ಜಿನೋನೆ ಬಹುತ್ ಭಕ್ತಿ ಕಿ ವಹಿ ಜಾಸ್ತಿ ಪಡೆಂಗೆ. ಯಾರು ಭಕ್ತಿ ಜಾಸ್ತಿ ಮಾಡಿದಿರೋ ಅವರೇ ಈ ವಿದ್ಯೆನೂ ಜಾಸ್ತಿ ಓದ್ತೀರಿ. ಉನ್ಕೆ ಚेहरे से ಮಾಲೂಮ್ ಪಡ್ತಾ ಜಾಯೇಗಾ ಈ ಬಾಪ್ ಮೇ ಕಿತ್ನಾ ಲವ್ ಹೈ. ಅವರ ಚೆಹರೆಯಲ್ಲೇ ಗೊತ್ತಾಗ್ಬಿಡುತ್ತೆ ಇವರಿಗೆ ಬಾಬೋರ್ ಮೇಲೆ ಎಷ್ಟು ಪ್ರೀತಿ ಇದೆ. ಮುಖ ಕನ್ನಡಿಯಲ್ಲೇ ಗೊತ್ತಾಗ್ಬಿಡುತ್ತೆ ಪ್ರೀತಿ ಎಷ್ಟಿದೆ, ನೆನಪು ಎಷ್ಟಿದೆ ಎಲ್ಲದೂ. ಆತ್ಮ ಬಾಪ್ ಕೋ ದೇಖ್ತಿ ಬಾಪ್ ಹಮ್ ಆತ್ಮೋं को ಪढ़ा रहे हैं. ಆತ್ಮ ಬಾಬೋರನ್ನು ನೋಡುತ್ತೆ. ನಮ್ಮ ಟೀಚರ್ ಯಾರು, ಹೆಂಗೆ ವಿದ್ಯಾರ್ಥಿ ದೃಷ್ಟಿ ಟೀಚರ್ ಕಡೆ, ಹಾಗೆ ನನ್ನ ಆತ್ಮದ ದೃಷ್ಟಿ ಬಾಬೋರ ಕಡೆ. ಬಾಬೋರು ನಾವು ಆತ್ಮಗಳಿಗೆ ಓದಿಸ್ತಾ ಇದ್ದಾರೆ. ಬಾಪ್ ಭಿ ಸಮಸ್ತೆ ಹಮ್ ಇತ್ನಿ ಚೋಟಿ ಬಿಂದಿ ಆತ್ಮ ಕೋ ಪಡಾತಾ ಹೂँ. ಬಾಬೋರ ದೃಷ್ಟಿ ಆತ್ಮದ ಕಡೆ, ಮಕ್ಕಳ ಕಡೆ, ಮಕ್ಕಳ ದೃಷ್ಟಿ ಬಾಬೋರ ಕಡೆ. ಬಾಬಾನೂ ತಿಳ್ಕೊತಾರೆ, ನಾನು ಇಷ್ಟು ಚಿಕ್ಕ ಬಿಂದು ಆತ್ಮಕ್ಕೆ ನಾನು ಓದಿಸ್ತಾ ಇದ್ದೀನಿ. आगे चल तुम्हारी अवस्था हो जाएगी. समझेंगे भाई भाई को पढ़ाते हैं. ಇನ್ನು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಅಂದರೆ ಪುರುಷಾರ್ಥ ಮಾಡ್ತಾ ಮಾಡ್ತಾ ಆ ಸ್ಥಿತಿ ಬರುತ್ತೆ. ನಿಮಗೂ ಸ್ಪಷ್ಟ ಆಗುತ್ತೆ, ನನ್ನ ಆತ್ಮ
ಈ ಸಹೋದರ ಆತ್ಮಕ್ಕೆ ಓದಿಸ್ತಾ ಇದ್ದೀನಿ, ಸಹೋದರ ಆತ್ಮಕ್ಕೆ ಹೇಳ್ತಾ ಇದ್ದೀನಿ. शक्ल बहन की होते भी दृष्टि आत्मा तरफ जाए, शरीर पर दृष्टि बिल्कुल न जाए, इसमें बड़ी मेहनत है. ಈಗ ಸ್ತ್ರೀ ಅಕ್ಕಂದಿರನ್ನು ನೋಡ್ತೀರಿ, ದೃಷ್ಟಿ ಆತ್ಮದ ಕಡೆ ಹೋಗಬೇಕು. ಪುರುಷ ಸ್ತ್ರೀ ಶರೀರ, ಬಾಬಾ ಹೇಳ್ತಾರೆ ಸ್ತ್ರೀ ಪುರುಷ ಶರೀರದ ದೃಷ್ಟಿ ಅಲ್ಲ, ನಿಮ್ಮ ದೃಷ್ಟಿ ಬಿಲ್ಕುಲ್ ಆತ್ಮದ ಕಡೆ. ಆ ಥರ ಆತ್ಮವನ್ನೇ ನೋಡೋದ್ರಲ್ಲಿ ತುಂಬ ಪರಿಶ್ರಮ ಇದೆ. ಕಣ್ಣಿಗೆ ಕಾಣೋದು ನೋಡೋದು ತುಂಬ ಸಹಜ, ಜನ್ಮ ಜನ್ಮಾಂತರ ಸಂಸ್ಕಾರ ಇದೆ. ಈಗ ಬಾಬಾವ್ರ ಕಣ್ಣಿಗೆ ಕಾಣದೇ ಇರೋದನ್ನು ನೋಡೋದನ್ನು ಕಲಿಸ್ಕೊಡ್ತಾರೆ, ಅದನ್ನು 3ನೇ ನೇತ್ರದಿಂದ. ಬಡಿ ಮೈನ್ ಬಾತೆ ಹೇ, ಇದೆಲ್ಲ ಭಾಳ ಸೂಕ್ಷ್ಮ ಮಾತುಗಳಿದು. ಬಡಿ ಊಂಚಿ ಪಡಾಯಿ ಹೇ, ವಜನ್ ಕರೋ ತೋ ಇಸ್ ಪಡಾಯಿ ಕಾ ಥರ ಬಹುತ್ ಬಾರಿ ಹೋ ಜಾಯೇಗಾ. ಬಹಳ ಉನ್ನತವಾದ ವಿದ್ಯೆ ಇದು, ಸರ್ವೋನ್ನತವಾದ ವಿದ್ಯೆ ಇದು. ಬೇಕಾದ್ರೆ ನೀವು ತೂಕ ಹಾಕಿ, ಜಗತ್ತಲ್ಲಿರೋ ಎಲ್ಲ ಪುಸ್ತಕ ವಿದ್ಯೆ ಎಲ್ಲ ಒಂದು ತಟ್ಟೆಗಿಡಿ, ಬಾಬೋರ್ ವಿದ್ಯೆನ ಒಂದು ಕಡೆ ಇಡಿ. ಇದೇ ಭಾರ, ಇದು ನೆಲದಲ್ಲಿ ಕುತ್ಕೊಂಡು ಬಿಡುತ್ತೆ, ಅಷ್ಟು ಭಾರ ಇದು. ಅಂದರೆ ಅಷ್ಟು ವ್ಯಾಲ್ಯುಬಲ್ ಇದು ಎಲ್ಲ ವಿದ್ಯೆಗಳ ಸಾರ. ಹೇಳಿದ್ರಲ್ಲ, ಎಲ್ಲ ಮಿನಿಸ್ಟ್ರಿನೂ ಇದರೊಳಗಡೆ ಬಂದುಬಿಡುತ್ತೆ. ಅಂತಹ ರಾಜ್ಯ ಪದವಿ ಕೊಡ್ತಾರೆ ಬಾಬವರು. ಅಚ್ಚ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. अब रूहानी बच्चों की रूहानी बाप दादा को याद प्यार गुड मॉर्निंग, नमस्ते नमस्ते नमस्ते. धारणा के लिए मुख्य सार. अपनी जोली ज्ञान रत्नों से भरकर फिर दान भी करना है. जो दान करते हैं वो सबको प्यारे लगते हैं, उन्हें अपार ಖುಷಿ रहती है. ನಿಮ್ಮ ಜೋಳಿಗೆಯಲ್ಲಿ ಜ್ಞಾನ ರತ್ನಗಳನ್ನು ತುಂಬಿಕೊಂಡು ಮತ್ತೆ ಇದನ್ನು ದಾನ ಮಾಡಬೇಕು. ದಾನ ಮಾಡಿದಷ್ಟು ವೃದ್ಧಿಯಾಗುತ್ತೆ. ಯಾರು ದಾನ ಮಾಡ್ತಾರೆ ಅವರೇ ಎಲ್ಲರಿಗೂ ಪ್ರಿಯರಾಗ್ತಾರೆ. ಎಷ್ಟು ಅನೇಕ ಆತ್ಮಗಳ ಕಲ್ಯಾಣ ಮಾಡ್ತಾರೆ, ಅವರೇ ಎಲ್ಲರಿಗೂ ಪ್ರಿಯರಾಗ್ತಾರೆ. ಅವರಿಗೂ ಅಪಾರವಾದ ಖುಷಿ ಇರುತ್ತೆ. ಏಕೆಂದರೆ ಎಷ್ಟು ಆತ್ಮಗಳು ಕಲ್ಯಾಣ ಮಾಡ್ತಾರೆ ಅಷ್ಟು ಆಶೀರ್ವಾದ ಸಿಗುತ್ತೆ. ಆಶೀರ್ವಾದ ಅವರನ್ನು ಸದಾ ಖುಷಿಯಾಗಿಡುತ್ತೆ. 2ನೇದು, प्राण दान देने वाले बाप को बहुत प्यार से याद करते. सबको शांति का दान देना है. स्वदर्शन चक्र फिराते ಜ್ಞಾನ का ಸಾಗರ್ बनना है. ಪ್ರಾಣದಾನ ಕೊಡುವಂತಹ ತಂದೆಯನ್ನು, ಪ್ರಾಣೇಶ್ವರ, ಪ್ರಾಣ ಕೊಡೋ ಈಶ್ವರ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡ್ತಾ ಎಲ್ಲರಿಗೂ ಶಾಂತಿಯ ದಾನ ಕೊಡಿ. ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಜ್ಞಾನ ಸಾಗರರಾಗ್ತಾ ಹೋಗಿ. ಎಷ್ಟು ಸ್ವದರ್ಶನ ಚಕ್ರ ತಿರುಗಿಸ್ತೀರಿ ಅಷ್ಟು ಜ್ಞಾನ ಸಾಗರರಾಗ್ತೀರಿ. वरदान ಇವತ್ತಿಂದು, अंतवाहक शरीर द्वारा सेवा करने वाले कर्म बंधन मुक्त डबल लाइट भव. ಅಂತರ್ವಾಹಕ ಶರೀರದಿಂದ ಸೇವೆ ಮಾಡುವಂಥವರೇ कर्म बंधन मुक्त डबल लाइट भव. जैसे स्थूल शरीर द्वारा साकारी ईश्वरीय सेवा में बिजी रहते हो, ऐसे अपने आकारी शरीर द्वारा अंतवाहक सेवा भी साथ साथ करनी है. ಹೇಗೆ ಸ್ಥೂಲ ಶರೀರದಿಂದ ಸಾಕಾರಿ ಈಶ್ವರೀಯ ಸೇವೆಯಲ್ಲಿ ಬ್ಯುಸಿಯಾಗಿರ್ತೀರಿ, ಸ್ಥೂಲ ಸೇವೆಯಲ್ಲಿ ಬ್ಯುಸಿಯಾಗಿರ್ತೀರಿ, ಅದೇ ಥರ ನಿಮ್ಮ ಆಕಾರಿ ಶರೀರದಿಂದ ಅಂದರೆ ಫರಿಷ್ಠ ಡಬಲ್ ಲೈಟ್ ಶರೀರದಿಂದ ಅದೇ ಅಂತರ್ವಾಹಕ ಸೇವೆಯ ಸಾಧನ, ಅದರಿಂದನೂ ಜೊತೆಗೆ ಸೇವೆ ಮಾಡಿ. ಸ್ಥೂಲ ಸೇವೆ ಮಾಡ್ತೀರಿ, ಅಂತರ್ವಾಹಕ ಶರೀರದಿಂದನೂ ಸೇವೆ ಮಾಡಿ. जैसे ब्रह्मा द्वारा स्थापना की वृद्धि हुई, वैसे अभी आपके सूक्ष्म शरीरों द्वारा शिव शक्ति के कंबाइंड रूप के साक्षात्कार द्वारा साक्षात्कार और संदेश मिलने का कार्य होना है. ಹೇಗೆ ಬ್ರಹ್ಮ ಬಾಬೋರಿಂದ ಸ್ಥಾಪನೆಯ ವೃದ್ಧಿ ಆಯಿತೋ ಅದೇ ಥರ ನಿಮ್ಮ ಸೂಕ್ಷ್ಮ ಶರೀರದಿಂದ ಶಿವಶಕ್ತಿ ಕಮಾಂಡ್ ರೂಪದಿಂದ ಸಾಕ್ಷಾತ್ಕಾರದಿಂದ ಸಾಕ್ಷಾತ್ಕಾರ ಹಾಗೂ ಸಂದೇಶ ಸಿಗೋ ಕಾರ್ಯ ಆಗಬೇಕು.
लेकिन इस सेवा के लिए कर्म करते भी किसी भी कर्म बंधन से मुक्त ಸದಾ ಡಬಲ್ ಲೈಟ್ ರೂಪ್ ಮೇ ರಹೋ. ಈ ಸೇವೆ ಮಾಡೋಕ್ಕೆ ಯಾವಾಗ ಸಾಧ್ಯ? ಕರ್ಮ ಮಾಡ್ತಾನೂ ಯಾವುದೇ ಕರ್ಮ ಬಂಧನಗಳಲ್ಲಿ ಸಿಕ್ಕಾಕ್ಕೊಳ್ಳದೆ ಕರ್ಮ ಬಂಧನದಿಂದ ಮುಕ್ತರಾಗಿ ಸದಾ ಡಬಲ್ ಲೈಟ್ ರೂಪದಲ್ಲಿರಿ. ಆವಾಗ ಈ ಸೇವೆ ಮಾಡೋಕ್ಕೆ ಸಾಧ್ಯ. ಏಕೆಂದರೆ ಇದು ಅಂತವಾಹಕ್ ಶರೀರ, ಸೂಕ್ಷ್ಮ ಫರಿಷ್ಠ ರೂಪ. ಈ ಹೆಂಗೆ ಒಂದು ಕಡೆಯಿಂದ ಮತ್ತೊಂದು ಕಡೆ ತಲುಪಬೇಕಾದ್ರೆ ವಾಹನಗಳು ಬೇಕಲ್ಲ, ಅದೇ ಥರ ಈ ಶರೀರನೇ ವಾಹನ, ಸೂಕ್ಷ್ಮ ಶರೀರ. ಅದರಿಂದ ನೀವು ಇಡೀ ವಿಶ್ವದ ಸೇವೆ ಮಾಡ್ಬೋದು. ಆದರೆ ಕಂಡೀಷನ್ ಏನು? ಕರ್ಮ ಮಾಡ್ತಾನೂ ಯಾವುದೇ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ಳಲ್ಲ. ಕರ್ಮ ಬಂಧನಗಳಿಂದ ಮುಕ್ತವಾಗಿರ್ತೀರಿ ಅಂದರೆ ಅಷ್ಟು ಡಬಲ್ ಲೈಟ್ ರೂಪದಲ್ಲಿ ಸೇವೆ ಆಗುತ್ತೆ. ಸ್ಲೋಗನ್: मनन करने से जो खुशी रूपी मक्खन निकलता वही जीवन को शक्तिशाली बनाता है. ಮನನ ಮಾಡೋದ್ರಿಂದ, ಮನನನು ಜ್ಞಾನದ ಮನನ ಮಾಡೋದ್ರಿಂದ ಖುಷಿ ಅನ್ನೋ ಬೆಣ್ಣೆ ಬರುತ್ತೆ. ಜ್ಞಾನದ ಮತನ ಮಾಡೋದ್ರಿಂದ, ಚಿಂತನೆ ಮಾಡೋದ್ರಿಂದ ಖುಷಿ ಅನ್ನೋ ಬೆಣ್ಣೆ ಬರುತ್ತೆ. ಇದೇ ನಿಮ್ಮ ಜೀವನವನ್ನು ಶಕ್ತಿಶಾಲಿ ಮಾಡುತ್ತೆ. ನೋಡಿ, ಅದೇ ವ್ಯರ್ಥ ಚಿಂತನೆ ಮಾಡಿದರೆ ಏನಾಗುತ್ತೆ? ಖುಷಿನೂ ಹೊರಟೋಗುತ್ತೆ, ಶಕ್ತಿನೂ ಹೊರಟೋಗುತ್ತೆ. ಅದೇ ಜ್ಞಾನದ ಮನನದಿಂದ ಖುಷಿಯನ್ನು ಬೆಣ್ಣೆನೂ ಬರುತ್ತೆ. ಅದೇ ಜೀವನವನ್ನು ಶಕ್ತಿಶಾಲಿಯನ್ನಾಗೂ ಮಾಡುತ್ತೆ. ಇವತ್ತಿನ ಶಕ್ತಿಶಾಲಿ ಮನಸ್ಸಿಂದ ಸಕಾಶ ಕೊಡೋ ಸೇವೆ ಮಾಡೋ ಪಾಯಿಂಟ್ ಇದು. ಕೋಯಿ ಭಿ ಯೇ ನಹೀ ಕಹ ಸಕ್ತಾ ಹಮ್ಕೋ ತೋ ಸೇವಾ ಕಾ ಚಾನ್ಸ್ ನಹೀ ಹೈ. ಯಾರು ಬಾಬೋರ್ ಮಕ್ಕಳು ಈ ಶಬ್ದ ಹೇಳೋಕ್ಕೆ ಸಾಧ್ಯ ಇಲ್ಲ. ನಮಗೆ ಸೇವೆಯ ಅವಕಾಶ ಇಲ್ಲ, ನಮಗೆ ಚಾನ್ಸ್ ಕೊಡಲ್ಲ, ಚಾನ್ಸ್ ಇಲ್ಲ. कोई बोल नहीं सकते तो मनसा वायुमंडल से सुख की वृत्ति सुखमय ಸ್ಥಿತಿ से ಸೇವಾ ಕರು. ಹಾಂ, ನೀವು ಮಾತಾಡೋಕ್ಕೆ ಆಗಲ್ಲ ಅಥವಾ ಆ ಸೇವೆ ಮಾಡೋಕ್ಕಾಗಲ್ಲ ಅಂದರೆ ವಾಚಾ ಸೇವೆ ಮಾಡೋಕ್ಕಾಗಲ್ವಾ? ಮನಸ ಸೇವೆ ಮಾಡಿ. ಮನಸ ವಾಯುಮಂಡಲದಲ್ಲಿ ಸುಖದ ವೃತ್ತಿಯಿಂದ ಸುಖಮಯ ಸ್ಥಿತಿಯಿಂದ ಸೇವೆ ಮಾಡಿ. तबीयत ठीक नहीं, घर बैठे भी सहयोगी बनो. सिर्फ मनसा में शुद्ध संकल्पों का स्टॉक जमा करो. शुभ भावनाओं से संपन्न बनो. ಎಲ್ಲಿದ್ದರೂ ಸೇವೆ ಮಾಡ್ಬೋದು. ಸೇವೆ ಅವಕಾಶ ಅಲ್ಲ, ಸದಾ ಅವಕಾಶ ಇದೆ. ಅದರಿಂದ ಬಾಬಾ ಹೇಳ್ತಾರೆ, ಯಾವುದಾದ್ರೂ ಸೇವೆಯಲ್ಲಿ ನಿಮ್ಮನ್ನು ನೀವು ಬ್ಯುಸಿ ಮಾಡ್ಕೊಳ್ಬೋದು. ಆರೋಗ್ಯ ಸರಿ ಇಲ್ವಾ? ಮನೆಯಲ್ಲೇ ಇದ್ದೀರಾ? ಮನೆಯಲ್ಲೇ ಕೂತ್ಕೊಂಡು ಸಹಯೋಗಿಗಳಾಗಿ. ಬರೀ ಮನಸ್ಸಿನ ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಇರಬೇಕು. ಶುದ್ಧ ಸಂಕಲ್ಪಗಳು ಸ್ಟಾಕ್ ಜಮಾ ಇದ್ದರೆ, ಶುಭ ಭಾವನಾ ಸಂಪನ್ನರಾಗಿದ್ದರೆ ಎಲ್ಲಿದ್ದರೂ ಸೇವೆ ಮಾಡ್ಬೋದು. ನಿಮ್ಮ ಸ್ಥಿತಿನೇ ಸೇವೆ ಮಾಡುತ್ತೆ. ನಿಮ್ಮ ಸುಖಮಯ ಸ್ಥಿತಿ, ಸುಖಮಯ ವಾಯುಮಂಡಲ. ಬಾಬಾ ಹೇಳ್ತಾರೆ, ಮನಸ ಶುಭ ಭಾವನಾ ಸಂಪನ್ನವಾಗಿದ್ದರೆ ಎಲ್ಲಿದ್ದರೂ ಸೇವೆ ಮಾಡ್ಬೋದು, ಹೇಗಿದ್ದರೂ ಮಾಡ್ಬೋದು. ಯಾರು ಬಾಬೋರ್ ಮಕ್ಕಳು ಈ ಮಾತು ಹೇಳೋಕ್ಕೆ ಅವಕಾಶ ಇಲ್ಲ. ಅಯ್ಯೋ, ನನಗೆ ಆರೋಗ್ಯ ಚೆನ್ನಾಗಿಲ್ಲ ಅಥವಾ ನನಗೆ ಇದಿಲ್ಲ, ನಾನು ಸೇವೆ ಮಾಡೋಕ್ಕಾಗಲ್ಲ. ಬಾಬಾ ಹೇಳ್ತಾರೆ, ಯಾವುದರಿಂದ ಆದರೂ ಸೇವೆ ಎಲ್ಲಿದ್ದಾದರೂ ಮಾಡ್ಬೋದು. ಎಲ್ಲರಿಗೂ ಸದಾವಕಾಶ ಇದೆ. ಮಾಡುವಂತಹ ಮನಸ್ಸಿದ್ದರೆ ಎಲ್ಲಿದ್ದರೂ ಅವಕಾಶ ಇದೆ. ಅದರಿಂದ ಬಾಬಾ ಅವ್ರು ಹೇಳೋದು, ಎಷ್ಟು ಆತ್ಮಗಳ ಕಲ್ಯಾಣ ಮಾಡ್ತಿರೋ ಅಷ್ಟು ಆಶೀರ್ವಾದನೂ ಸಿಗುತ್ತೆ, ಅಷ್ಟು ಖುಷಿನೂ ಇರುತ್ತೆ. ಬಾಬೋರ ನೆನಪು ಒಂದೇ ಆಧಾರ ಪಾವನರಾಗಲಿಕ್ಕೆ, ಬೇರೆ ಏನು ಉಪಾಯ ಇಲ್ಲ. ಅದಕ್ಕೆ ಅದನ್ನು ಆರಂಭ ಮಾಡಿ ಅಮೃತ ವೇಳೆ ಕಣ್ಣು ತೆರೆದ ತಕ್ಷಣ, ಜಾಗೃತ ಸ್ಥಿತಿಗೆ ಬಂದ ತಕ್ಷಣ ಫಸ್ಟ್ ಗುಡ್ ಮಾರ್ನಿಂಗ್ ಶಿವ ಬಾಬೋರಿಗೆ ಹೇಳಿ. ನನಗೆ ಗುಡ್ ಮಾರ್ನಿಂಗೇ ಹೇಳಲ್ಲ ಅಂದರೆ ನೀವು ಪಾವನರು ಹೆಂಗಾಗ್ತೀರಿ? ಅಂದರೆ ನಾನು ನೆನಪು ಮಾಡದೆ ಪಾವನ ಹೆಂಗಾಗಕ್ಕಾಗುತ್ತೆ? ಒಂದೇ ಉಪಾಯ. ಮತ್ತು ಸ್ವದರ್ಶನ ಚಕ್ರಧಾರಿಗಳಾಗಿ ಜ್ಞಾನದ ಮನನ ಮಾಡಿ. ಜ್ಞಾನ ಮನನ ಮಾಡೋದ್ರಿಂದ ಆತ್ಮ ಶರೀರ ಬಿಡೋದು ಬಹಳ ಖುಷಿಯಿಂದ. ಅಂದರೆ ಈ ದೇಹದ ಆಕರ್ಷಣೆನೇ ಸಮಾಪ್ತಿಯಾಗುತ್ತೆ, ಪ್ರಪಂಚದ ಆಕರ್ಷಣೆ. ಆವಾಗ ಕರ್ಮಾತೀತ ಆಗಿ ಈ ಶರೀರದಿಂದ ಡಿಟ್ಯಾಚ್ ಆಗೋದು ಸಹಜ ಆಗುತ್ತೆ. ಅಚ್ಚಾ, ಓಂ ಶಾಂತಿ.